30 ದಿವಸಗಳ ಹಿಂದೆ ನಮ್ಮ ತಿಮ್ಮಣ್ಣಜ್ಜನವರು ಇಹಲೋಕವನ್ನ ತ್ಯಜಿಸಿ ಪರವನ್ನ ಗೈದಿದ್ದಾರೆ. ಅವರಿಗೆ ಅವರ ಮಕ್ಕಳು ಎಲ್ಲ ರೀತಿಯ ಸದ್ಗತಿ ಪ್ರಾಪ್ತಿಗಾಗಿ ಬೇಕಾದಂತಹ ಎಲ್ಲ ಕಾರ್ಯಗಳನ್ನ ಬ್ರಾಹ್ಮಣರ ಮುಖೇನ ಅತ್ಯಂತ ಸಾಂಗವಾಗಿ ನೆರವೇರಿಸಿ ಅವರಿಗೆ ಪರಮ ಸಾಹಿತ್ಯವನ್ನ ದೊರೆಯುವಂತೆ ಮಾಡಿದ್ದಾರೆ. ಆದರೂ ಸಾಮಾಜಿಕವಾದಂತಹ ಒಂದು ಇವತ್ತಿನ ದಿನಮಾನಗಳಲ್ಲಿ ಅವರಿಗೆ ಒಂದು ನುಡಿ ನಮನವನ್ನ ಸಲ್ಲಿಸಬೇಕು ಅಂತೇಳಿ ಅವರ ಕುಟುಂಬದವರ ಇಚ್ಛೆಯ ಪ್ರಕಾರ ಹಾಗೆ ನಮ್ಮೆಲ್ಲರ ಅಭಿಲಾಷೆಯ ಪ್ರಕಾರ ಇವತ್ತು ಆ ಒಂದು ಕಾರ್ಯಕ್ರಮವನ್ನ ಅವರ ಮನೆಯ ಜಗಲಿಯ ಮೇಲೆ ನಾವು ಇವತ್ತು ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ದಯಮಾಡಿ ಎಲ್ಲ ಬಂಧುಗಳು ಅಲ್ಲೇ ಕುಳಿತುಕೊಂಡಿರುವಂತಹ ಸ್ಥಳದಲ್ಲೇ ನಿಂತ್ಕೊಂಡು ಮೊಟ್ಟ ಮೊದಲನೇದಾಗಿ ಅವರಿಗೆ 1 ನಿಮಿಷದ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸೋಣ ಅಂತೇಳಿ ವಿನಂತಿಸ್ತಾ ಇದ್ದೇನೆ. ತಿಮ್ಮಣ್ಣಜ್ಜನವರಿಗೆ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸೋಣ. ದಯಮಾಡಿ ಒಬ್ಬೊಬ್ಬರಾಗಿ ಬಂದು ಪುಷ್ಪ ನಮನವನ್ನ ಮಾಡಬೇಕಾಗಿ ವಿನಂತಿಸ್ತಾ ಇದೆ. ಶತಾಯುಷಿಯಾಗಿ ಬಾಳಿ ಬದುಕಿದ ಹಿರಿಯ ಚೇತನ ದಿವಂಗತ ತಿಮ್ಮಣ್ಣ ಪರಮೇಶ್ವರ ಹೆಗಡೆ ಬೇರಂಕಿ ಅಂದರೆ ನಮಗೆಲ್ಲ ತಿಮ್ಮಣ್ಣಜ್ಜ ಇವರ ನುಡಿ ನಮನ ಕಾರ್ಯಕ್ರಮದ ವಿಡಿಯೋ ಇದು. ಜೀವನದ ಸಿಹಿ ಕಹಿ ನೋವು ನಲಿವು ಎಲ್ಲವನ್ನು ಅನುಭವಿಸಿ ಬಡತನದಲ್ಲಿಯೂ ಕೂಡ ತನ್ನ 4 ಮಕ್ಕಳಿಗೆ ಒಂದೊಳ್ಳೆ ಸಂಸ್ಕಾರವನ್ನು ಕೊಟ್ಟು ಅವರ ಬದುಕಿಗೆ ಒಂದೊಳ್ಳೊಳ್ಳೆ ದಾರಿಗಳನ್ನು ಮಾಡಿಕೊಟ್ಟ ಹಿರಿಯ ಜೀವ ಇದು. ಶತಾಯುಷಿ ತಿಮ್ಮಣ್ಣಜ್ಜನವರ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನನಗೂ ಕೂಡ ಅವಕಾಶ ಸಿಕ್ಕಿತು. ಇದು ನನಗೆ ತುಂಬಾ ಖುಷಿ ಕೊಡ್ತು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಹಾಗೆ ಇಂಥ ಜೀವ ಮತ್ತೊಮ್ಮೆ ಹುಟ್ಟಿ ಬರಬೇಕು, ಇದು ನಮ್ಮೆಲ್ಲರ ಆಶಯ. ಮತ್ತೊಮ್ಮೆ ತಿಮ್ಮಣ್ಣಜ್ಜನವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ವಿಡಿಯೋವನ್ನು ಆದಷ್ಟು ಅವರ ಆತ್ಮೀಯರೆಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ನೋಡಲಿ ಅನ್ನೋದು ನನ್ನ ಭಾವನೆ. ಪುಷ್ಪ ನಮನದ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದೇವೆ. ಈಗ ಒಂದೆರಡು ಪ್ರಾಸ್ತಾವಿಕ ಮಾತುಗಳ ಮೂಲಕ ನನ್ನ ವೈಯಕ್ತಿಕವಾದ ನುಡಿ ನಮನವನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ತಿಮ್ಮಣ್ಣ ಹೆಗಡೆಯವರು ಅಂದ್ರೆ ಒಂದು ಫೋಟೋ ನಮ್ಮ ಕಣ್ಣು ಮುಂದೆ ಬರ್ತದೆ. ಸರಳ ಸಜ್ಜನಿಕೆಯ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಕೃಷಕಾಯದ. ನಾನು ಯಾವಾಗಲೂ ನಮ್ಮ ಬಂಧುಗಳ ಹತ್ರ ಎಲ್ಲ ಹೇಳ್ತಾ ಇರ್ತಿದ್ದೆ,
ತಿಮ್ಮಣ್ಣಜ್ಜ ತುಂಬಾ ಹಗುರ ಇದ್ದಾನವ, ಹಾಗಾಗಿ ಅವನಿಗೆ ಯಾವುದೇ ರೋಗ ಇಲ್ಲ. ಬಹುಶಃ ನಮ್ಮ ಹವ್ಯಕರಲ್ಲಿ 100 ವರ್ಷ ಬದುಕಿದ ಇತಿಹಾಸ ಈ ಕಡೆಗೆ ಬಹುಶಃ ಯಾರಿಗೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಒಂದು 100 ವರ್ಷಗಳ ಸುದೀರ್ಘ ಬದುಕನ್ನ ಉತ್ತಮವಾಗಿ ಬದುಕಿ. ಯಾಕೆಂದ್ರೆ ನನಗೀಗ 60 ವರ್ಷ, ಸಾಮಾನ್ಯ 50 ವರ್ಷದಿಂದ ನಾನು ತಿಮ್ಮಾನಿ ಕುಟುಂಬಕ್ಕೆ ನಿಕಟವರ್ತಿ. ಅಂದ್ರೆ ನನಗೆ ಬುದ್ಧಿ ಬಲ್ಲ ಅಂದಾಗಿಂದಲೂ. ಈಗಾಗಲೇ ನಾನು ನಮ್ಮ ಗಪ್ಪಣ್ಣವ್ರ ಹತ್ರ ಹೇಳಿದೆ, ನಿಮ್ಮ ತಂದೆಯವರನ್ನು ಮಾತ್ರ ನಾನು ನೋಡ್ಲಿಲ್ಲ, ಉಳಿದ 3 ಜನ ಅಜ್ಜಂದಿಗಳು ನಮಗೆ ಅತ್ಯಂತ ಆಪ್ತರಾಗಿದ್ರು. ಹೇಳಿ, ಸುಬ್ರಾಯಜ್ಜ ಇರ್ಬೋದು, ನಾರಾಯಣಜ್ಜ ಇರ್ಬೋದು, ತಿಮ್ಮಣ್ಣಜ್ಜ ಇರ್ಬೋದು, 3 ಜನ ಅತ್ಯಂತ ನಿಕಟ. ಯಾಕೆಂತಂದ್ರೆ ತಿಮ್ಮಾನಿ ಕುಟುಂಬವೇ ನಮಗೆ ಅತ್ಯಂತ ಆಪ್ತವಾದ ನಿಕಟವಾದ ಸಂಬಂಧವನ್ನು ಹೊಂದಿರುವಂತಹ ಕುಟುಂಬ. ಅದರಲ್ಲೂ ನನಗೆ ವಿಶೇಷವಾಗಿ ಹೇಗೆ ಅಂತಂದ್ರೆ, ಸಾಮಾನ್ಯ ಒಂದು 10-12 ವರ್ಷಕ್ಕೆ ನಾನು ಇಲ್ಲಿ ಒಂದು ಪತ್ರೆ ಮರ ಇತ್ತು. ನಮ್ಮ ಅಜ್ಜಿಗೆ ಡೈಲಿ ಪತ್ರೆ ಬೇಕಾಗಿತ್ತು ಪೂಜೆಗೆ, ಪತ್ರೆ ಕೊಯ್ಲಿಕ್ಕೆ ಬರ್ತಿದ್ದೆ ನಾನು. ಹಾಗಾಗಿ ನಾನು ತಿಮ್ಮಾನಿಯ ಮಕ್ಕಳ ಹಾಗೆ, ಅವರ ಮನೆಯ ಮಕ್ಕಳ ಹಾಗೆ ನಾನು ಒಬ್ಬ ಅವರಿಗೆ. ಈ 100 ವರ್ಷಗಳವರೆಗೂ ಅವರದನ್ನ ಕಾಪಾಡ್ಕೊಂಡಿದ್ರು, ನಾನು ಕೂಡ ಅದನ್ನ ಇಟ್ಕೊಂಡಿದ್ದೆ. ತಿಮ್ಮಾನಿಗೆ ಯಾರ ಮನೆಗೆ ಬೇಕಾದ್ರೂ ಬರಲಿ, ತಿಮ್ಮಣ್ಣಜ್ಜ ಮಾತಾಡಿಸದೆ ಹೋಗೋದೇ ಇಲ್ಲ. ಕೊನೆ ಪಕ್ಷ ನಮ್ಗೇನಾದ್ರು ಅರ್ಜೆಂಟ್ ಇದೆ ಅಂದ್ರೆ ಅಂಗಳದಲ್ಲಿ ಇಟ್ಕೊಂಡಾದ್ರೂ ದೊಡ್ಡಕ್ಕೆ ತಿಮ್ಮಣ್ಣಜ್ಜ ಕರೆದು ಹೋಗ್ತಿದ್ದೆ ನಾನು. ಅವನು ಕೂಡ ಅವನ ದೃಷ್ಟಿ ಮಂದ ಆದ್ಮೇಲೂ ಕೂಡ ಬರೀ ನನ್ನ ಮಾತಿನ ಮೇಲೆ ಗುರ್ತಾ ಹಿಡಿತಿದ್ದ ರಾಮಕೃಷ್ಣನ ನಾಳಿ. ಅಷ್ಟು ಆತ್ಮೀಯವಾದಂತಹ ಒಂದು ಹಿರಿಯ ಜೀವ. ಬಹುಶಃ ಅವರೇನು ಶ್ರೀಮಂತರಲ್ಲ, ಅತ್ಯಂತ. ಯಾಕೆಂದ್ರೆ ನಮಗೆ ಅವರು ನಿಕಟಕ್ಕೆ ಬರಬೇಕಿದ್ರೆ ಅವ್ರಿಗೆ 50 ವರ್ಷ ಆಗೋಗಿದೆ. ಸಂಸಾರದ ಜಂಜಾಟದಲ್ಲಿ ನಲುಗಿದಂತಹ ಒಬ್ಬ ಬಡ ಮಧ್ಯಮನೂ ಅಲ್ಲ. ಯಾಕೆಂದ್ರೆ ದೊಡ್ಡ ಸಂಸಾರವನ್ನ ಅವರು ನಿಭಾಯಿಸಿದ್ದನ್ನು ನಾನು ಬುದ್ಧಿ ತಿಳಿದಾಗಿಂದ ನೋಡಿದ್ದೇನೆ. ಅದರಲ್ಲೂ ನಮ್ಮ ತಂದೆಯವರಿಗೆ ಅವರಿಗಂತೂ ತುಂಬಾ ಆತ್ಮೀಯತೆ ಸಂಬಂಧ ಏನೇ ಇರಲಿ, ಬಹಳ ಆತ್ಮೀಯವಾದಂತಹ ಗೆಳೆತನ. ನಮ್ಮ ತಂದೆಯವರಿಗೆ ಅವರು ಹುಮ್ಮಣ್ಣಾಳೆ ಕರೀತಿದ್ರು. ಆಕ್ಚುಲಿ ಸಂಬಂಧದಲ್ಲಿ ನಮ್ಮ ತಂದೆಯವರು ಒಂದೊಂದ್ಸಲ ಅಪ್ಪಚ್ಚಿ ಹೇಳೋದನ್ನು ಕೇಳಿದ್ದೇನೆ ನಾನು. ಹಾಗಾಗಿ ಆ ಒಂದು ಆತ್ಮೀಯವಾಗಿ ಅವ್ರ ಮನೆಯಲ್ಲಿ ಏನಾದರೂ ನಾವು ಬರುವುದು, ನಮ್ಮ ಮನೆಯಲ್ಲಿ ಏನಾದರೂ ಅವರು ಬರುವುದು, ಈ ಎಲ್ಲ ಪ್ರಕ್ರಿಯೆಗಳು. ಯಾಕಂದ್ರೆ ತಿಮ್ಮಣ್ಣಜ್ಜನವರನ್ನು ನಮಗೆ ಅಷ್ಟು ಆತ್ಮೀಯವಾಗಿ ನಿಕಟವಾಗಿಸಿತ್ತು. ಹಾಗೆ ಇನ್ನೊಂದು ವಿಶೇಷ ಅಂತಂದ್ರೆ, ನನ್ನ ಬಾಯಿ ಸ್ವಲ್ಪ ದೊಡ್ಡಕ್ಕೆ ಮಾತಾಡೋದು ನನ್ನ ಅಭ್ಯಾಸ. ಅವ್ರಿಗೆ ಸ್ವಲ್ಪ ಕಿವಿ ದೂರ. ಹಾಗಾಗಿ ಆ ಕಿವಿ ದೂರ ಇದ್ದವರಿಗೆಲ್ಲ ನಾನು ಸ್ವಲ್ಪ ಆಗ್ತಾಳೆ ನಾನು ಅನ್ಕೊಂಡಿದ್ದೇನೆ. ದೊಡ್ಡಕ್ಕೆ ಹೇಳ್ತಿದ್ದೆ ನಾನು. ನಂಗೆ ಈ ಸಂದರ್ಭದಲ್ಲಿ ನಮ್ಮ ಅಜ್ಜನವರನ್ನು ನೆನೆಸ್ಕೊಳ್ಬೇಕು, ಕೊಂಡದಕುಳಿ ರಾಮೇಗಡೆಯವರನ್ನು. ರಾಮೇಗಡೆಯವರಿಗೆ ಅವರದ್ದೇ ಮೊಮ್ಮಕ್ಕಳು 4-5 ಜನ ಇದ್ರು. ಆದರೂ ಕೂಡ ಸಾಮಾನ್ಯ ನಾನು ಕಾಲೇಜಿಂದ ಬರುವಾಗ, ಅಂದ್ರೆ ಬೇರೆ ಕಡೆಗೆ ನಾನು ಕಾಲೇಜಿಗೆ ಹೋಗ್ಲಿಕ್ಕಿದ್ದೆ, ಶನಿವಾರ ಆದಿತ್ವಾರ ಮನೆಗೆ ಬರ್ತಿದ್ದೆ. ನಾ ಬರೋದ್ರೊಳಗೆ ಒಂದ್ಸಲ ನಮ್ಮ ಮನೆಗೆ ಬಂದು ಹೋಗ್ತಿದ್ರಂತೆ ಅವರು. ನನ್ಗೆ ಅವ್ರು ಪರಮಾತ್ಮ ಅಂತಿದ್ರು. ಅವ್ರು ಹೇಳುವುದೇ ನನ್ನನ್ನು ಕರೆಯುವುದೇ ಪರಮಾತ್ಮ ಹೇಳಿ. ಬರ್ಲಿಲ್ವಾ ಹೇಳಿ? ಯಾಕೆಂದ್ರೆ ಶನಿವಾರ ದಿವಸ ಸಂಜೆ, ಆದಿತ್ಯವಾರ ದಿವಸ ಎಲ್ಲ ಅವರೊಟ್ಟಿಗೆಯ ಎಲ್ಲ ಪೇಪರ್ ಒಟ್ಟು ಮಾಡಿ ಇಟ್ಕೊಳ್ತಿದ್ರು ಅವರು. ನಾಗರಿಕ ಮತ್ತೆ ಆಗಿನ ಕೆಲವು ವಾರಪತ್ರಿಕೆಗಳು ಎಲ್ಲ ಪೇಪರ್ ಒಟ್ಟು ಮಾಡಿ ಇಟ್ಕೊಳ್ತಿದ್ರು. ಅವರಿಗೆ ದೊಡ್ಡಕ್ಕೆ ಓದಿ ಹೇಳಬೇಕಾಗಿತ್ತು ಅದನ್ನು. ಶನಿವಾರ ಬಂದ ಕೂಡಲೇ ಆ ಕೆಲಸ, ಆ ಪೇಪರನ್ನು ಓದಿ ಹೇಳುವುದು ಅವ್ರಿಗೆ ಕೇಳುವಂಗೆ. ಅವ್ರ ಮೊಮ್ಮಕ್ಕಳು ಇರ್ಲಿಲ್ವಾ, ಇದ್ರು. ಅದು ಅವ್ರು ಹೇಳೋದು ಯಾರದು ಅವ್ರಿಗೆ ಸಮ ಆಗೋದಿಲ್ಲ ಆಗಿತ್ತು. ಅದು ದೊಡ್ಡಕ್ಕೆ ಅವ್ರಿಗೆ ಕೇಳೋದಿಲ್ಲ, ಯಾಕೆ ಕಿವಿ ಸ್ವಲ್ಪ ದೂರ ಇತ್ತು, ದೊಡ್ಡಕ್ಕೆ ಹೇಳಬೇಕಾಗಿತ್ತು ಅವ್ರಿಗೆ. ಹಾಗೆ ತಿಮ್ಮಣ್ಣಜ್ಜನವರಿಗೂ ಕೂಡ ಈ ಕೊನೆಯ ಹಂತದಲ್ಲೂ ಕೂಡ ನಾನು ಅವ್ರಿಗೆ ನನ್ಗೆ ಮಾತು ಕೇಳ್ತಿದ್ದೇನೆ, ಅಷ್ಟು ದೊಡ್ಡಕ್ಕೆ ಮಾತಾಡಿ. ತಿಮ್ಮಾನಿಯಲ್ಲಿ ಯಾವುದೇ ಕಾರ್ಯಕ್ರಮ, ಎಷ್ಟು ಸಣ್ಣ ಕಾರ್ಯಕ್ರಮ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ನಾನಲ್ಲಿ ಹಾಜರು. ಯಾಕಂದ್ರೆ ಈಗಲೂ ಕೂಡ ನನಗೆ ಅವರು ಮಕ್ಕಳು ಕೂಡ ನಮಗೆಲ್ಲ ಆತ್ಮೀಯರು. ನಮಗೆಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೆ
ಮನೆಗೆ ಆಮಂತ್ರಣ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ನನಗೆ ಆಮಂತ್ರಣ ಇರ್ತಿತ್ತು, ನಾ ಬರ್ತಿದ್ದೆ. ಆದರೆ ನಂಗೊಂದು ವಿಷಾದ ಇದೆ. ಅವರ ಕೊನೆಯ ದಿವಸದಲ್ಲಿ ನನಗೆ ಅನಂತ ಹೆಗಡೆಯವರು ಕರೆದಿದ್ರು, ಪಿ ಟಿ ಹೆಗಡೆಯವರು ಹೇಳಿದರು, ನನಗೆ ಮರ್ತೋಗಿದೆ. ಅವ್ರ ಮನೆಯ ಕಥೆಯಾಗಿತ್ತು ಆ ದಿವಸ. ನಾನು ಅದೇ ಕಾರ್ಯಕ್ರಮಕ್ಕೆ ಬರದೇ ಇದ್ದದ್ದು. ನನಗೆ ಯಾರೋ ಹೇಳಿದರು, ರಾಮಕೃಷ್ಣ ಬಂದನೋ ಕೇಳ್ತಾ ಇದ್ದ ತಿಮ್ಮಣ್ಣಜ್ಜ, ನೀವು ಬರಲೇ ಇಲ್ವಾ ಇತ್ತೀಚೆಗೆ ತಿಮ್ಮಾನಿಗೆ ಹೇಳಿ. ತಿಮ್ಮಾನಿ ಬಂದು ನಾವು ಅವ್ರನ್ನ ಮಾತಾಡಿಸಿ ಹೋಗುವುದೇ ಇಲ್ಲ. ಹಾಗಾಗಿ ಕೊನೆಯ ಸಂದರ್ಭದಲ್ಲಿ ನನಗೆ ಅವರನ್ನ ಹಾಗೆ ಒಂದು 3-4 ದಿವಸ ಮೊದಲು ಬಂದಿದ್ವಿ ನಾವು, ಒಂದು ವಾರ ಮೊದಲು ಇರ್ಬೋದು ಅಷ್ಟೇ, ಬಂದು ಮಾತಾಡ್ಸ್ಕೊಂಡು ಹೋಗಿದ್ವಿ. ಆದರೆ ಆ ಕಾರ್ಯಕ್ರಮಕ್ಕೆ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ನಾನು ಕೊನೆಯ ಇದರಲ್ಲಿ ಅವರನ್ನ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಒಂದು ನೋವು ಹಾಗೆ ಉಳ್ಕೊಬಿಡ್ತು ನನಗೆ. ಯಾಕಂದ್ರೆ ಮತ್ತೆ ನನಗೆ ಯಾರೋ ಹೇಳಿದ್ರು, ಜಯಂತ್ನ ಯಾರೋ ಹೇಳಿದ್ರು, ಇಲ್ಲ ನಿಮ್ಮ ಹೆಸರು ಹೇಳ್ಕೊಂತಿದ್ರು ಮರ್ರ, ನೀವು ತಿಮ್ಮಾನಿ ಬದಿಗೆ ಬರಲೇ ಇಲ್ವಾ ಹಂಗೆ ಹೇಳಿ. ಹಾಗಾಗಿ ಆ ಒಂದು ಹಿರಿಯ ಚೇತನ ಅವರು ಈಗಾಗಲೇ ಪರಮ ಸಾಹಿತ್ಯವನ್ನು ಪಡೆದಿದ್ದಾರೆ. ಯಾಕೆಂತಂದ್ರೆ ನಮ್ಮ ತಿಮ್ಮಣ್ಣಜ್ಞವರು ಯಾರ ಜೊತೆಗೂ ವಿವಾದ ಮಾಡ್ಕೊಂಡದ್ದನ್ನು ನಾನು ನೋಡಲೇ ಇಲ್ಲ. ಯಾರ ಜೊತೆಗೂ ವಿವಾದ ಮಾಡ್ಕೊಳ್ಳಿಲ್ಲ ಅವರು. ಅವರದ್ದೇ ಆದಂತಹ ಒಂದು ನಡೆ, ಒಂದು ನುಡಿ. ಅವರು ಅತ್ಯಂತ ಸಮಾಜದಲ್ಲಿ ಒಂದು ಆಪ್ತ ಬಂಧುವಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಆ ಒಂದು ಹಿರಿಯ ಚೇತನಕ್ಕೆ ಆ ಭಗವಂತನು ಪರಮ ಸಾಹಿತ್ಯವನ್ನ ಕಲ್ಪಿಸಲಿ, ಸದ್ಗತಿ ಪ್ರಾಪ್ತವಾಗಲಿ ಅವರಿಗೆ. ಅವರ ದಿವ್ಯಾತ್ಮ ಅವರೆಲ್ಲ ಹಿತೈಷಿಗಳನ್ನ ಹರಸ್ಲಿ, ನಮ್ಮನ್ನೆಲ್ಲ ಅವರು ಒಳ್ಳೆಯದಾಗುವಂತೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಆ ದಿವ್ಯ ಚೇತನಕ್ಕೆ ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳಬೇಕು ನಾನು. ನಮ್ಮ ಅಜ್ಜಿಯವರು ಸುಮಾರು 70 ವರ್ಷಕ್ಕಿಂತ ಹೆಚ್ಚು ಕಾಲ ಅವರ ಜೊತೆಗೆ ಸುದೀರ್ಘವಾದಂತಹ ಸಂಸಾರವನ್ನ ನಿಭಾಯಿಸಿದ್ದಾರೆ. ಆ ಒಂದು ಸುದೀರ್ಘ ಸಂಸಾರದ ನೆಲೆಯಲ್ಲಿ, ಯಾಕೆಂತಂದ್ರೆ ಈಗ ಮಾತ್ರ ಮಾತಾಡಿದ್ವಿ ನಾವು ಅವಿಭಕ್ತ ಕುಟುಂಬದ ಒಳ್ಳೆಯ ಲಕ್ಷಣ ಏನು ಅಂತೇಳಿ. ಆ ಒಂದು ಬಹುಶಃ ಒಂದು 15 ವರ್ಷ ಆಗಿರ್ಬೋದು, ಅವ್ರ ಮಕ್ಕಳೆಲ್ಲ ಈಗ ಬೇರೆ ಬೇರೆ ಮನೆ ಮಾಡ್ಕೊಂಡು ಒಂದು 15 ವರ್ಷ ಆಗಿರ್ಬೋದು. ಅಲ್ಲಿಯವರೆಗೆ ಅವರು ಅವಿಭಕ್ತ ಕುಟುಂಬವನ್ನೇ ನಡೆಸ್ತಾ ಇದ್ರು. ಆ ಒಂದು ಅವಿಭಕ್ತ ಕುಟುಂಬದ ಚಂದ ನೋಡಬೇಕು ಅಂತಂದ್ರೆ ತಿಮ್ಮಾನಿಯಲ್ಲೇ ನಾವು ನೋಡಬೇಕಾಗಿತ್ತು. ಅಂತಹ ಒಂದು ವಿಶೇಷವಾದಂತಹ ಕುಟುಂಬದಲ್ಲಿ ಹುಟ್ಟಿ, ಅದರಲ್ಲೂ ವಿಶೇಷವಾಗಿ ನಮ್ಮೂರಿನಲ್ಲಿ ಜನಿಸಿ 100 ವರ್ಷಗಳ ಕಾಲ ಅತ್ಯುತ್ತಮವಾಗಿ ಯಾರಿಂದಲೂ ವಿವಾದಕ್ಕೆ ಹೇಳಿಕೆಯನ್ನು ಪಡೆದುಕೊಳ್ಳದೆ ಬಾಳಿ ಬದುಕಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಮತ್ತೊಮ್ಮೆ ಅವರಿಗೆ ನನ್ನ ನುಡಿಯ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ, ಇನ್ನು ಮುಂದೆ ಎಲ್ಲರಿಗೂ ಅವಕಾಶ ಇದೆ. ಯಾರ್ಯಾರು ನಮ್ಮ ತಿಮ್ಮಣ್ಣಜ್ಞವರಿಗೆ ಅವರ ಒಡನಾಟವನ್ನು ಸ್ಮರಿಸ್ಕೊಳ್ತಾ, ಯಾಕೆಂತಂದರೆ ನಾನು ಎಲ್ಲದನ್ನು ಹೇಳಲಿಲ್ಲ, ನಾನು ಕೇವಲ ಪ್ರಸ್ತಾವನೆ ಮಾಡಿದೆ ಅಷ್ಟೇ. ಅವರಿಗೆ ನುಡಿ ನಮನವನ್ನು ಸಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಮುಂದಿನವರಿಗಾಗಿ ಈ ಒಂದು ಸಮಯವನ್ನು ನೀಡ್ತಾ ಇದ್ದೀನಿ. ಆವಿರ್ಭೂತಮ ಖಂಡಕುಂಡಲೈ ತಮ ಖಂಡೇಂದು ಚೂರಂ ವಿಭುಂ ಮಾಂದಾತ ಹೃದಯೇಪತೆ ಪ್ರಥಮತೋ ಭಕ್ತಿಯೋರುಕಿರೀಶ್ವರಂ ಭಾರದ್ವಾಜ ಮುನೇಶ ಪೂಜಿತಮತೋ ವಿಘ್ನೇ ಭವಂಚಾನನಂ ಭಕ್ತಾಭೀಷ್ಟ ಫಲಪ್ರದಂ ಗಣಪತಿಂ ವಂದೇ ಶಿವಾನಂದನಂ. ಕಿಮಾನ್ಯ ತಿಮ್ಮಣ್ಣಯವರಿಗೆ ನುಡಿ ನಮನಗಳನ್ನು ಸಲ್ಲಿಸಲಿಕ್ಕೆ ಮನಸ್ಸಾಗ್ತಾ ಇದೆ. ಕಾಯ ವಾಚ ಮನಸ ಮೂರರಿಂದಲೂ ನಮಸ್ಕಾರ ಮಾಡಲಿಕ್ಕೆ. ನಮಸ್ಕಾರ ಅನ್ನೋದು ಹೇಗೆ ಅಂದರೆ, ಮತ್ತಃ ತ್ವಂ ಉತ್ಕೃಷ್ಟ ತ್ವತಃ ಅಹಂ ನಿಕೃಷ್ಟ ಇತ್ಯಾಕಾರಕ ಜ್ಞಾನಾನುಕೂಲಕರ ವ್ಯಾಪಾರ ಅಂಜಲಿ ಶಿರಸ್ಸಂಯೋಗ ನಮಸ್ಕಾರ ಇತಿ ಪ್ರಕೀರ್ಯತೆ. ಹಾಗೆ ನನಗಿಂತ ಉತ್ಕೃಷ್ಟರಾದವರು, ನಿಮ್ಮಿಂದ ನಾನೊಂದಿಷ್ಟು ಕಡಿಮೆ ಮಟ್ಟದವನು ಎನ್ನುವಂಥ ಒಂದು ಭಾವನೆಯನ್ನು ತೋರಿಸಲಿಕ್ಕೆ ಯಾವ ಈ ಅಂಜಲಿ ಹಾಗೂ ಕರಗಳನ್ನು ಸಂಯೋಗಿಸಲಿಕ್ಕೆ ಸಾಧ್ಯತೆಯೋ ಅದನ್ನೇ ನಮಸ್ಕಾರ ಎನ್ನುವುದಾಗಿ ಹೇಳಿದ್ದಾರೆ ವಾಕ್ಯ. ಹಾಗೆ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಒಂದೆರಡು ಪ್ರಸ್ತುತವಾಗಿ ಮಾತಾಡಿಸ್ತೇನೆ. ಅವರ ಜೀವನ
ನಮ್ಮ ಸಂಸ್ಕೃತಿಯಲ್ಲಿ ಹೇಳಿದ ಹಾಗೆ ಸಾನಂದಂ ಸದನಂ ಸುತಾಸ್ತು ಸುಧಿಯ ಕಾಂತ ಮನೋಹಾರಿಣಿ ಇಚ್ಛಾಪೂರ್ಣಧನಂ ಸ್ವಯೋಷಿತ ರತಿ ಆಜ್ಞಾಪರಾ ಸೇವಕಾ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನ ಪಾನಂಗ್ರಹೇ ಸಾಧೋ ಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ ಎನ್ನುವುದಾಗಿ ಗೃಹಸ್ಥಾಶ್ರಮದ ಧರ್ಮವನ್ನ ಹೇಳಿದ್ದಾರೆ. ಮನೆ ಆ ಎಲ್ಲ ರೀತಿಯಲ್ಲಿಯೂ ಇವರ ಮನೆ ಆ ರೀತಿಯಲ್ಲಿಯೇ ಇದೆ ಅನ್ನುವಂಥ ನನ್ನ ಭಾವನೆ. ಯಾಕೆಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಇದು ಪುರುಷಾರ್ಥ. ಹಾಗೆ 4 ಮಕ್ಕಳನ್ನು ಅವರು ಪಡೆದಿದ್ದಾರೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ. ಆ ಮೋಕ್ಷಕ್ಕೆ ಹೋಗುವಾಗ ಧರ್ಮ ಬೇಕು. ಆ ಧರ್ಮವನ್ನ ನಡೆಸಿಕೊಂಡು ಬಂದಂತಹ ಮಹಾನ್ ಚೈತನ್ಯ ಅವರು. ಸಾನಂದಂ ಅದೇ ರೀತಿ ಆ ಪರಮಾತ್ಮ ಕೂಡ ಅವರ ಜೀವನದಲ್ಲಿ ಕೊಟ್ಟಿದ್ದಾನೆ ಅದನ್ನ. ಸಾನಂದನಂ ಆನಂದೇನ ಸಹಿತ. ಸಾನಂದವಾಗಿ ಅವರ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾ ಬಂದು ಹೋಗ್ತಾ ಇರೋದು ಸಾಮಾನ್ಯ ಒಂದು 2 ತಿಂಗಳು 3 ತಿಂಗಳಾಯ್ತು ನನಗೆ ಬಹುಶಃ. ಸಾಮಾನ್ಯ ಪಾರಾಯಣ ಮಾಡುವ ನಾನು ಪಾರಾಯಣ ಮಾಡ್ಲಿಕ್ಕೆ ಬಂದಾಗ ಹಾಗೆ ಅದನ್ನ ನಾ ಬಂದಾಗ ನೋಡಿದಾಗಿಂದ ಅವರನ್ನ ನೋಡಿದ್ದೇನೆ. ಅವರ ಬೇಕಾದಷ್ಟು ಅವರ ಎಷ್ಟು ಆಸಕ್ತಿ ಅವರದ್ದು ಪ್ರತಿಯೊಂದರಲ್ಲಿಯೂ ಕೂಡ ಆನಂದವಾಗಿದ್ದಿದ್ರು ಅವರು. ಪ್ರತಿಯೊಂದು ಅವರ ಆ ಚಟುವಟಿಕೆಗಳನ್ನು ಗ್ರಹಿಸಿದ್ರೆ ಇಷ್ಟು ಆಶ್ಚರ್ಯ ಆಗ್ತಿತ್ತು. ಕಣ್ಣು ಕಾಣುವುದೇ ಇಲ್ಲ ಅವರಿಗೆ. ಆದ್ರೂ ಯಾವೆಲ್ಲ ಪ್ರಕ್ರಿಯೆಗಳನ್ನು ಯಥಾವತ್ತಾಗಿ ಯಥಾಯೋಗ್ಯವಾಗಿ ಮತ್ತೆ ಎಲ್ಲೂ ತೊಡಸ್ಕೊಳ್ಳೋದಿಲ್ಲ. ಕಣ್ಣು ಕಾಣದಿದ್ರು ಆ ಕಾಲು ಒರೆಸುವಂಥ ಟುವಾಲನ್ನು ಒಂದು ಕಡೆ ಇಟ್ಕೊಳ್ಳೋದು, ಮೈ ಮೇಲೆ ಹೊದ್ಕೊಳ್ಳುವಂಥ ಟುವಾಲ್ ಒಂದು ಕಡೆಯಲ್ಲಿ, ಅವರು ಮುಖ ಒರೆಸ್ಕೊಳ್ಳಿಕ್ಕೆ ಬೇರೆ ಟುವಾಲು, ಅವರ ಹಾಸಿಗೆ ವಸ್ತ್ರ ಅದನ್ನೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ರು ಅಂದ್ರೆ ಹೇಳಲು ಸಾಧ್ಯ ಇಲ್ಲ. ಹಾಗೆ ಅದು ಸಾನಂದವಾಗೇ ಇತ್ತು ಅವ್ರದ್ದು. ಯಾರು ಹೇಳಿದ್ರು ಆಗಿಂದ ಮಕ್ಕಳು ಬಂದ್ರು ಅಲ್ಲಿ. ಹೇಗೆ ಮೋಕ್ಷಕ್ಕೆ ಮಾರ್ಗವಾಗಿ ಯಾವ ಬೇಕು 4 ಮಕ್ಕಳು ಪಡೆದಾರೋ ಹಾಗೆ ಅವರು ಅದನ್ನು ಪ್ರತಿಯೊಂದನ್ನು ಅವರು ಸಾಧನೆ ಮಾಡಿ ತೋರಿಸ್ಕೊಳ್ತಾರೆ. ಅವರ ದೀರ್ಘಾಯುಷ್ಯ 100 ವರ್ಷ ಆಯುಷ್ಯ. ಹೇಗೆಂದ್ರೆ ವಿಚಾರ ಮಾಡಿ 97 ವರ್ಷ ಎಷ್ಟು ಮೇಲೆ ಇದ್ರು ಅವರು? 97 ಆದ್ಮೇಲೆ 100 ವರ್ಷ. ಅದೇ ಅಲ್ಲಿ ಲೆಕ್ಕ ಹೇಗೆ ಬರ್ತದೆ ಅಂದ್ರೆ ನಾವು ಲೆಕ್ಕ ಮಾಡಿದ್ರು 97 ವರ್ಷಕ್ಕಿಂತ ಜಾಸ್ತಿ ಆದಾಗ ಅದು ಹೇಗೆ ಬರ್ತದೆ ಅಂದ್ರೆ 97 ಬಾಗಿಲೆ 3 ತಿಂಗಳು ಒಂದು ಅಧಿಕ ಮಾಸ ಬರ್ತದೆ. ಆ ಅಧಿಕ ಮಾಸದಲ್ಲಿ 10 ದಿವಸ ಕೂಡಿದಾಗ 1 ತಿಂಗಳಾಗ್ತದೆ 3 ವರ್ಷಕ್ಕೆ. ಆ ರೀತಿಯಲ್ಲಿ ಅಷ್ಟು ತಿಂಗಳಾದಾಗ 99 ವರ್ಷ ಚಿಲ್ಲರೆ ಆಗ್ತದೆ. ಮತ್ತೆ ಹೆಚ್ಚು ಉಳಿದ ಕೂಡಲೇ 100 ವರ್ಷ ಆಯ್ತು ಅಲ್ಲಿ ಪೂರ್ತಿಯಾಗಿ. ಆ ರೀತಿ ಲೆಕ್ಕಾಚಾರ ಮಾಡಿದಾಗ ಹಾಗೆ ಆ ಶತಾಯುಷಿಗಳಾಗಿ ಮನೆಯಲ್ಲಿ ಸಾನಂದವನ್ನ ಅವರು ಬೇರಾಗಿದ್ರು ಕೂಡ ಬೇರಾಗಿದ್ದಂಗೆ ಅನಿಸ್ತಾನೆ ಇಲ್ಲಾಗಿತ್ತು. ಅವರ ಆ ದಿವ್ಯ ಚೇತನವರ ಪತ್ನಿಯವರೇ ನಮಸ್ಕಾರ ಮಾಡಬೇಕು ಮೊದಲನೇದಾಗಿ. ಯಾಕೆಂದ್ರೆ ಈ ಹಿರಿಯ ಚೇತನ ಇಲ್ಲಿದ್ದವರಲ್ಲಿ ಒಂದರ್ಥದಲ್ಲಿ. ಹಾಗಾಗಿ ಅವರಿಗೂ ಆಶೀರ್ವಾದಕ್ಕೆ ಕೇಳ್ಕೊಳ್ತಾ ಇದ್ದೇನೆ ಅವರಿಂದ. ಹಾಗಾಗಿ ಆ ರೀತಿಯಲ್ಲಿ ಪ್ರತಿಯೊಂದರಲ್ಲಿಯೂ ಅವರ ಜೀವನ ಕ್ರಮ ಅಷ್ಟು ಉತ್ತಮವಾದ ಮಟ್ಟದಲ್ಲಿ ಇತ್ತು. ಹಾಗಾಗಿ ಸಾನಂದಂ ಸದನಂ ಈ ಮನೆ ಹೇಳುವಂತ ಸಂತೋಷಕರವಾಗಿತ್ತು, ಆನಂದದಿಂದ ಸಹಿತವಾಗಿತ್ತು. ಯಾವ್ದು ಬೇಕು ಅಂದ್ರೂ ಮಕ್ಕಳು ಬಂದ್ರು ಅಲ್ಲಿ ಅಷ್ಟೊತ್ತಿಗೆ. ಬೇರೆ ಬೇರೆ ಇದ್ರು ಕೂಡ ಒಂದೇ ಕುಟುಂಬದಲ್ಲಿ ಇದ್ದ ಹಾಗೆ ಆ ಸಹ ಕುಟುಂಬನೇ ಇತ್ತು ಇಲ್ಲಿ ಒಂದು ಅರ್ಥದಲ್ಲಿ ಪ್ರತ್ಯಕ್ಷವಾಗಿ ನೋಡಿದಾಗ. ಎಲ್ಲರೂ ಒಬ್ರಿಗೊಬ್ರು ಎಷ್ಟು ಸಂತೋಷವಾಗಿ ಹೊಂದಾಣಿಕೆ ಮಾಡಿಕೊಂಡು ಹಾಗೆ ಸಾನಂದನಂ ಸುತಾಸ್ತು ಸುಧಿಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಪ್ರತಿಯೊಬ್ಬರನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಇವರು. ಯಾಕೆಂದ್ರೆ ದುಶ್ಶೀಲಂ ಮಾತೃದೋಷೇಣ ಪಿತೃದೋಷೇಣ ಮೂರ್ಖತ ಕಾರ್ಪಣ್ಯಂ ವಂಶದೋಷೇಣ ಆತ್ಮದೋಷ ದರಿದ್ರತ ಅಂತ ಒಂದು ವಾಕ್ಯ. ಒಳ್ಳೆ ಮಕ್ಕಳಾಗಿದ್ದಾರೆ ಅಂದ್ರೆ ತಂದೆ ಅವನು ನಡೆಸ್ಕೊಟ್ಟಿದ್ದಾನೆ. ಮಗನಿಗೆ ಕೆಲಸವನ್ನು ಅಪ್ಪಣೆ ಕೊಡಬಾರದು ಅಂತಿದೆ. ಆಲಯತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯತ್ ಪ್ರಾಪ್ತೇತು ಷೋಡಶೇ ವರ್ಷ ಪುತ್ರ ಮಿತ್ರವದಾಚರ್ಯತ್ ಅಂತ ಹೇಳಿದ್ದಾರೆ. 16 ವರ್ಷ ಆಯ್ತು ಮಕ್ಕಳಿಗೆ ಅಂದಾಗ ಮಗನಿಗೆ ಹೇಳುವಂತಹದ್ದು ಅಪ್ಪಣೆ ಕೊಡುವಂಥದ್ದಲ್ಲ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಮನೆಯಲ್ಲಿ ಚಹಾ ಪುಡಿ ಮುಗಿದೋಗಿದೆ, ಮಗ ಹೊನ್ನವರ ಹೊರಟಿದ್ದಾನೆ ಅಂದಾಗ ಹೇಳಬೇಕು ಮಗನ ಹತ್ರ. ತಾಯಿ ಮುಖಾಂತರ ಹೇಳಿಸೋದು ಒಳ್ಳೆಯದು. ಅದಾಗ್ಲಿಲ್ಲ ಅಂದ್ರೆ ಮಗನೇ ಅಪ್ಪನೇ ಹೇಳುವ ಸಂದರ್ಭ ಬಂದೋಯ್ತು ಅಂತ ಆದ್ರೆ ತಾಯಿ ಚಹಾ ಪುಡಿ ಒಂದಿಲ್ಲ ಹೇಳ್ತಿತ್ತಪ್ಪ ಹೊನ್ನಾರ್ಗೆ ಹೋಗ್ತಾ ಇದ್ದೇನಾ ಈ ರೀತಿ ಹೇಳ್ಬೇಕು ಹೊರತುವ ಹೊನ್ನಾರ್ಗೆ ಹೋಗ್ತೀರ ಒಂದು ಕೆಜಿ ಚಹಾ ಪುಡಿ ಬರ ಹೀಗಲ್ಲ. ಇದು ತಂದೆಯ ಗುಣ. ಅಂದ್ರೆ ಪುತ್ರಮ ಮಿತ್ರವಾದ ಆಚಾರ್ಯ ಅಂತ ಹೇಳಿ ಮಕ್ಕಳನ್ನ ಮಿತ್ರ ಅಂತ. ಯಾಕೆಂದ್ರೆ ಸ್ವಾಭಿಮಾನ ಬೆಲೆ ಪ್ರಾರಂಭ ಆಗೋದು 16 ವರ್ಷ ಆದ್ಮೇಲೆ. ನಾನು ಅನ್ನು ಮಾಡ್ಬೇಕು ಇದ್ರ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅವ್ರಿಗೆ ಸ್ವಾಭಿಮಾನ ಬೆಳೆಲಿಕ್ಕೆ ಪ್ರಾರಂಭ ಆಗ್ತದೆ. ಆಗಲ್ಲಿ ಆ ಸ್ವಾಭಿಮಾನಕ್ಕೆ ಕುಂದಾಗದ ಇದ್ದ ರೀತಿಯಲ್ಲಿ ತಂದೆ ನಡ್ಕೊಂಡು ಬಿಟ್ಟ ಅಂತ ಆದ್ರೆ ಅವನು ನಿಜವಾಗಿ ಮೂರ್ಖ ಮಗ ಆಗುವುದಿಲ್ಲ. ಮಗ ಮೂರ್ಖ ಆದ ಅಂದ್ರೆ ತಂದೆ ದೋಷ ಅಂತ ನಮ್ಗೆ ಶೋಕಾಡ್ತದೆ. ಒಂದು ದುಶ್ಶೀಲಂ ಮಾತ್ರ ದೋಷ ಅದೇ ಬೇಡ ಬಿಡಿ. ತಾಯಿ ದೋಷದಿಂದ ಮಕ್ಕಳು ದುರಭ್ಯಾಸ ಅಂತಾರೆ. ಕಾರ್ಪಣ್ಯಂ ವಂಶ ದೋಷೇಣ ಕೃಪಣೆ ಹೇಳುವಂತದ್ದು ನಮ್ಮ ವಂಶ ದೋಷ. ಇದು ಯಾರು ನಾವು ವೈಯಕ್ತಿಕವಾಗಿ ವಿಚಾರ ಮಾಡಿದ್ರೆ ನಾವು ಭಯಂಕರ ಕಂಜು ವಿಷಯನ ಹೇಳ್ತಾರೆ. ಅಲ್ಲ, ಅದು ವಂಶದೋಷ ಬರುವಂತಹದ್ದು. ಅದು ಸ್ವಂತ ಅಲ್ಲ. ಅದು ಆತ್ಮದೋಷ ದೊರೆಯುತ್ತಾರೆ. ನಮ್ಮ ದೋಷದಿಂದ ನಾವು
ಆಲಸ್ಯಗಳಾಗಿ ನಾವು ದರಿದ್ರರಾಗ್ತೇವೆ ಅಂತ ಹೇಳಿದೆವು ಶ್ಲೋಕಗಳಂತದ್ದು. ಹಾಗೆ ಸಾನಂದಂ ಸತನಂ ಸುತಾಸ್ತು ಸೂರ್ಯ, ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅವರು ತಮ್ಮ ಉತ್ತಮವಾದ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಅರ್ಥ. ಅದಕ್ಕೆ ಆ ಸಂಸ್ಕಾರವನ್ನು ಅವರು ಕೊಟ್ಟಿದ್ದಾರೆ ಒಂದು ಅರ್ಥದಲ್ಲಿ. ಇವರ ಇಚ್ಛೆಗೆ ಅನುಸಾರವಾಗಿ ಇವರಿಗೆ ಯಾವುದು ಆಗಬೇಕೋ ಅದಕ್ಕಿಂತ ಪೂರ್ವದಲ್ಲೇ ಆ ವಿಷಯವನ್ನು ಗ್ರಹಿಸಿ ಮಾಡುವಂತ ಪತ್ನಿಯನ್ನು ಪಡೆದಂತ ಅವರು ಧನ್ಯರು. ಹಾಗಾಗಿ ಕಾಂತಾ ಮನೋಹಾರಿಣಿ, ಆ ಹೆಂಡತಿಯಳು ಕೂಡ ಮನಸ್ಸಿಗೆ ಸಂತೋಷಕರವಾದದನ್ನು ಮಾಡಲಿಕ್ಕೆ ಯಾವ ಮಾರ್ಗ ಬೇಕೋ ಆ ಮಾರ್ಗದಲ್ಲಿ ನಡೆದು ತೋರಿಸಿದಂತಹ ಪತ್ನಿಯನ್ನು ಪಡೆದಿದ್ದಾರೆ. ಹಾಗೆ ಕಾಂತಾ ಮನೋಹಾರಿಣಿ ಇಚ್ಛಾಪೂರ್ಣ ಧರ್ಮ, ಮನುಷ್ಯನಿಗೆ ಈ ಶ್ರೀಮಂತಿಕೆ ಬಡತನ ಅಳುವಂತದ್ದು ಏನೂ ಮಾಡೋದೇ ಇಲ್ಲ. ಕಾರಣ ಹೇಗೆ? ಇಚ್ಛೆಗೆ ಪೂರ್ಣವಾಗಿ ತಮ್ಮ ಇಚ್ಛೆಗೆ ಯಾವುದು ಜೀವನದಲ್ಲಿ ಅವಶ್ಯಕತೆ ಅತ್ಯವಶ್ಯಕತೆ ಅನ್ನುವಂಥದ್ದು ಎರಡು. ಆ ಅತ್ಯವಶ್ಯಕತೆಯನ್ನು ಮಾತ್ರ ಬಳಸ್ಕೊಂಡು ಹೋದಾಗ ಜೀವನ ಅತಿ ಸುಲಭವಾಗಿ ನಡೀತಾ ಇರುತ್ತೆ. ಸರಳ ಜೀವನವೇ ಸುಖಕ್ಕೆ ಆಧಾರ ಅಂತೇಳಿ ಆ ರೀತಿಯಾಗಿ ಜೀವನ ಮಾಡಿಕೊಡುವಂತ ಒಂದು ಶೈಲಿಯನ್ನು ಅವರು ತಿಳ್ಕೊಂಡ್ರು. ಇಚ್ಛಾಪೂರ್ಣ ಧನಂ, ತಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿ ಯಾವುದು ಬೇಕೋ ಅದನ್ನು ಪಡೆದುಕೊಳ್ಳುತ್ತಾ ಜೀವನ ಸಾಗಿಸ್ತಾ ಇದ್ರು. ಅರ್ಥಾತ್ ಆಡಂಬರದ ಜೀವನ ಅಲ್ಲ, ಸಾಮಾನ್ಯ ಜೀವನ, ಅದಕ್ಕೇನು ತೊಂದರೆ ಇಲ್ಲ. ಮನುಷ್ಯನಿಗೆ ಬೇಕಾಗತ್ತು ಎರಡು ಊಟ, ಒಂದು ಆಸರಿ, ತಿಂಡಿ ತೀರ್ಥದಾಗಿ, ಅದನ್ನ ಏನು ಕಡಿಮೆ ಮಾಡ್ಕೊಳ್ಬೇಕಾಗಲಿಲ್ಲ. ಅವ್ರು ನಡೆಸ್ಕೊಟ್ಟಿದ್ದಾರೆ, ಅವರು ಪರಮಾತ್ಮ ನಡೆಸ್ಕೊಟ್ಟಿದ್ದಾನೆ ಅಂತ ಅವ್ರು ನಂಬಿಕೊಂಡಿದ್ದಾರೆ. ಯಾಕಂದ್ರೆ ಧರ್ಮವನ್ನು ನಾವು ಆಚರಣೆ ಮಾಡ್ಕೊಂಡು ಹೋದಾಗ ನಮಗೆ ಧರ್ಮ ಅರ್ಥ ಸಿಗ್ತದೆ. ಧಾರ್ಮಿಕವಾಗಿ ಧರ್ಮವನ್ನೇ ನಂಬಿ ಹೋದಾಗ ನಮಗೆ ಆ ಬೇಕಾದಷ್ಟು ಅರ್ಥ ಸಿಗುತ್ತದೆ. ಅಂದ್ರೆ ಜೀವನಕ್ಕೆ ಅತ್ಯವಶ್ಯಕತೆಯನ್ನು ಪೂರೈಸಿಕೊಳ್ಳಿಕ್ಕೆ ಬೇಕುವಂತ ಸಂಪತ್ತು ಅದು ಸಿಗ್ತದೆ. ಹಾಗೆ ಆ ಸಂಪತ್ತನ್ನು ಕೂಡ ಇಚ್ಛಾಪೂರ್ಣ ಮನೋಧರಂ, ಇಚ್ಛಾಪೂರ್ಣರಂ, ಅವ್ರ ಜೀವನಕ್ಕೆ ಯಾವುದು ತೊಂದರೆ ಆಗಲಿಲ್ಲ. ಯಾಕೆ? ಆಡಂಬರ ಜೀವನಕ್ಕೆ ಆಗದೆ ಇರಬಹುದು, ನಿತ್ಯ ಜೀವನಕ್ಕೆ ಆಗಲಿಲ್ಲ. ಆ ರೀತಿಯಲ್ಲಿ ಜೀವನವನ್ನು ಕೂಡ ಸುಗಮ. ಯಾರು ಉಪವಾಸ ಬಿದ್ದಿಲ್ಲಲ್ಲ, ಪ್ರತಿಯೊಬ್ಬರಿಗೂ ಊಟ ಸಿಕ್ಕಿದೆ ಅಲ್ವಾ. ಅವ್ರ ಜೀವನ ನಡೆಸ್ಕೊಂಡು ಹೋಗುವಂತ ಒಟ್ಟು ಕುಟುಂಬ ಇದ್ದಾಗ ಜವಾಬ್ದಾರಿಗಳು ಹೆಚ್ಚಿರ್ತವೆ. ಒಳ್ಳೆ ಸರಿ, ಇದು ಆಗಲು ಯಾರು ಎಲ್ಲರೂ ಊಟ ಮಾಡಿದಾರಲ್ಲ ಅದನ್ನ ನಡೆಸ್ಕೊಂಡಿದ್ದಾರೆ ಅಂತ ಆಯ್ತು. ಇಚ್ಛಾಪೂರ್ಣ ಆನಂದ, ಅದು ಯಾವುದು ಯಾವ ವ್ಯವಸ್ಥೆಯಲ್ಲಿ ಯಾವ ವಸ್ತು ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲೇ ಇದ್ದಾಗ ಆನಂದ ಆಗ್ತದೆ. ಅದು ಒಂದು ಆನಂದ, ನಿರ್ಮಲ ಆನಂದ. ವ್ಯವಸ್ಥೆಯೇ ಮನೆಯ ಸೊಬಗು, ಆದರಾತಿಥ್ಯವೇ ಮನೆಯ ಶೋಭೆ. ಸಂತೋಷವಾಗಿ ಜನ ಬಂದು ಹೋದಾಗ ಖುಷಿ ಆಗ್ತಿತ್ತು ಅವರಿಗೆ. ಈಗ ನಡೆಯುವಂತ ಆದರಾತಿಥ್ಯ ಗೊತ್ತಾಗ್ತದೆ. ನಾವು ಬರ್ತಾ ಇದ್ರು ಸುಮಾರು ವಹಿಸ್ತಾ ಇದ್ದಂಗೆ ಗೊತ್ತಾಗ್ತದೆ ಈಗ. ಹಾಗಾಗಿ ಅದೆಲ್ಲ ನಡೀತಾ ಇರುವಂತ ಮನೆ. ಹಾಗಾಗಿ ಸಾಧೋ ಸಂಘ ಉಪಾಸತೆ ತಮ್ಮ ಧನ್ಯೋ ಗೃಹಸ್ಥಾಶ್ರಮ, ಆ ಗೃಹಸ್ಥಾಶ್ರಮ ಧನ್ಯತೆಯನ್ನು ಪಡೆದಂತಹ ಆ ದಿವ್ಯ ಚೇತನಕ್ಕೆ ಸಂತೋಷ. ಈ ಮನೆಯಲ್ಲಿ ಎಲ್ಲರನ್ನು ನೋಡ್ಕೊಂಡು ಬಂದಂತಹ ಆ ದಿವ್ಯ ಜೀವನಕ್ಕೆ ಪುನಃ ನುಡಿನ ಮನಗಳನ್ನು ಸಮರ್ಪಿಸಿ ನನ್ನ ಎರಡು ಮಾತುಗಳನ್ನ ಅವರಲ್ಲಿ ಅರ್ಪಿಸಿ ಮುಂದಿನವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಹರೇ ರಾಮ್. ನಮಸ್ಕಾರ. ಶತಾಯುಷಿ ತಿಮ್ಮಣ್ಣ ಹೆಗಡೆ ಅವರು ನಮ್ಮನ್ನ ಆಗಲಿ ಇವತ್ತಿಗೆ 30 ದಿವಸ ಅಂದ್ರೆ 1 ತಿಂಗಳಾಯ್ತು. ನಿಜವಾಗಿ ಅವ್ರ ಫೋಟೋ ನೋಡ್ತಿದ್ರೆ ಆ ದಿವಸ 1 ದಿವಸ ಬೀಳದೇ ಇದ್ರೆ ಅವರು ಮತ್ತೊಂದು 10 ವರ್ಷ ಹೆಚ್ಚು ಉಳಿತಿದ್ರು. ನೋಡಿ ಆ ಕೂದಲುವರೆಗೆ ಆ ಥರ ಕಪ್ಪಿದೆ, ಆ ಥರ ಅಂದ್ರೆ ಅಷ್ಟು ಗಟ್ಟಿಯಾಗಿದ್ರು ಅವರು. ಆ ದಿವಸ ಬೀಳದೇ ಇದ್ರೆ ನನ್ನ ಲೆಕ್ಕ 100-110ವರೆಗೂ ಹೋಗ್ಬೋದಿತ್ತು. ಹೌದು, ಇರಲಿ. ತಿಮ್ಮಣ್ಣ ಹೆಗಡೆಯವರು ನಮ್ಮದು ಒಡನಾಟ 6ನೇ ಹೇಳ್ದಂಗೆ ಸಾಧಾರಣ 50-60 ವರ್ಷನೇ ಆಗಿರ್ಬೋದು. ನನಗೂ ಅವರು 60-62 ವರ್ಷ. ಮುಖ್ಯವಾಗಿ ನಾನು ಇವತ್ತು ಹೇಳಬೇಕಾದ್ದು ಅಂದರೆ ನಮ್ಮ ಮದುವೆಯ ಮೇಳ ನಡೆಸಿದ್ದು ತಿಮ್ಮಣ್ಣ ಹೆಗಡೆಯರೇ. ಯಾಕೆಂತಂದರೆ ತಮ್ಮಣ್ಣ ಹೆಗಡೆಯವರು, ಆಡುಕಾಳು ತಮ್ಮಣ್ಣ ಹೆಗಡೆಯವ್ರನ್ನು ಇಲ್ಲಿ ಕರೆಸಿ ಜಾತಕ ತಗೊಂಡು ನನ್ನ ಬಗ್ಗೆ ಒಂದಿಷ್ಟು ಉತ್ತಮವಾಗಿ ಮಾತಾಡಿ, ಹಾಗಾಗಿ ತಿಮ್ಮಣ್ಣ ಹೆಗಡೆಯವರಿಗೆ ನಮ್ಮಿಬ್ಬರದ್ದು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಒಂದು ಗುಣವನ್ನ ನಾವು ನೋಡೋದಾದ್ರೆ ಅವರು ಒಂದು ಸ್ಥಿತಪ್ರಜ್ಞರಾಗಿದ್ರು. ಅಂದ್ರೆ ಏಕದಮ್ ಈಗ KT ಹೆಗಡೆಯವರಿಗೆ ಒಂದು ಉನ್ನತ ಸ್ಥಾನ ಸಿಕ್ಕಿದಾಗಲೂ ಸಹ ಅವರು ಏಕದಮ್ ಉತ್ಸಾಹ ತೋರಿಸ್ಲಿಲ್ಲ. ಅದಾ ನಡೆ ಅವ್ರದ್ದಾದ ಅವರ ವ್ಯಕ್ತಿತ್ವದಲ್ಲಿ ಅವರು ಆ ಥರ ನಡೆಯೇ ಅವರ ಒಂದು ಭವಿಷ್ಯವನ್ನು 100 ವರ್ಷಕ್ಕೆ ಏರಿಸ್ತಾನೋ ಅಂತೇಳಿ ನನ್ನ ಭಾವನೆ. ಅಂದರೆ ಯಾವುದೇ ಅಸೂಯೆ ಇಲ್ಲ, ಇನ್ನೊಬ್ಬರ ಒಂದು ಯಾವುದು ಕಷ್ಟಕ್ಕೆ ಇದು ಮಾಡೋದು ಎಲ್ಲ ಭಾಳ ಓಡಾಡ್ತಿದ್ರು. ಅದೇ ರೀತಿಯಾಗಿ ಒಂದು ಪೂರ್ತಿ ಕುಟುಂಬ 4 ಜನ
ಒಂದು ಮುತ್ತಿನಂಥ ಗಂಡು ಮಕ್ಕಳನ್ನು ಒಂದು ಸಂಸ್ಕಾರಯುತವಾಗಿ ಇವತ್ತು ಸಮಾಜಕ್ಕೆ ಬಿಟ್ಟವರು ತಿಮ್ಮಣ್ಣ ಹೆಗಡೆಯವರು. ಈ ಎಲ್ಲ ಗುಣಗಳು ನಾನು ಹೇಳೋದಕ್ಕಿಂತ ತಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ಆಶಿಸ್ತಾ ನನ್ನೊಂದು ನುಡಿ ನಮನವನ್ನು ಸಲ್ಲಿಸ್ತೇನೆ. MR ಹೆಗಡೆ ಅವರಿಗೆ ಧನ್ಯವಾದಗಳು. ಇದೀಗ ಯಾಜಿಯವರು ತಮ್ಮ ನುಡಿನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸನಿಂ ಶಕ್ತಿಂ ಗಜರಾಜ ಉಪಾಸ್ಮಹೆ. ನಿರ್ವಿಘ್ನದಾಯಕನಾದಂತಹ ಇಡಗುಂಜಿ ಮಹಾಗಣಪತಿಗೆ ನಮನವನ್ನು ಸಲ್ಲಿಸುತ್ತಾ, ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಗುರುಗಳ ಚರಣಾರವಿಂದಕ್ಕೆ ವಂದಿಸಿ, ತಿಮ್ಮಣ್ಣ ಹೆಗಡರು ಅಂತ ಹೇಳ್ತಕ್ಕಂಥವರು ಶತಾಯುಷಿಗಳಾಗಿ ನಮ್ಮನ್ನಗಲಿ ಆಶೀರ್ವಾದದ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ನಾವಿವಾಗ ಅವರು ಎದುರುಗಡೆಗೆ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಅಥವಾ ಪ್ರಾರ್ಥನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳೋದು ತಿಮ್ಮಣ್ಣಣ್ಣ ಅಂತೇಳಿ. ತಿಮ್ಮಣ್ಣ ಹೆಗಡೆಯವರ ಅನ್ನೋಕ್ಕೊಂದು ವಿಚಾರದಲ್ಲಿ ಒಂದೆರಡು ಈಗಾಗಲೇ ಅನ್ನೋಕ್ಕೊಂದು ನಮ್ಮ ಶಾಸ್ತ್ರಗಳು ಆತ್ಮ ಹೇಳ್ತಕ್ಕಂತಹ ಒಂದು ಪುನರಪಿ ಜನನಂ ಪುನರಪಿ ಮರಣಂ ಹೇಳ್ತಕ್ಕಂತಹ, ಮನುಷ್ಯ ಎಲ್ಲಿಂದ ಹುಟ್ಟು ಬರ್ತಾನೆ ಎಲ್ಲಿಗೆ ಹೋಗ್ತಾನೆ ಹೇಳ್ತಕ್ಕಂಥದ್ದು ಈ ಭವಚಕ್ರದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಆ ಆಳವಾದಂಥ ವಿಚಾರವನ್ನು ಈ ಸಂಸಾರಕ್ಕೆ ಹೊಂದಿಸಿ ಆತ್ಮಜ್ಞಾನ ಆಗಬೇಕು. ಅವರು ಭಗವಂತನನ್ನು ಸೇರ್ಕೊಳ್ತಾ ಇದ್ದಾರೆ. ನಮಗೆ ಜ್ಞಾನ ಬರಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ನಾವು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಶಾಸ್ತ್ರೀಯವಾಗಿ ಹೇಳಬೇಕು, ಅಲ್ಲದೆ ಆಗೋದಿಲ್ಲ. ಹಾಗಾಗಿ ಶಾಸ್ತ್ರವತ್ತಾಗಿ ನಮಗೆಲ್ಲ ತಿಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ತಿಮ್ಮಣ್ಣ ಹೆಗಡೆಯವರಲ್ಲಿ ನಾನು ಗಮನಿಸಿದ್ದು ಅಂತಂದರೆ, ಪ್ರತಿಯೊಬ್ಬವನು ಜೀವಿತವನ್ನು ಮಾಡ್ತಾನೆ. ಅವನು ಕ್ರೂರಿಯಾಗಿರಲಿ, ಶಾಂತವಾಗಿರಲಿ, ಯಾವುದೇ ಒಂದು ಜಾತಿಯಲ್ಲಿ ಜನಿಸಿರಲಿ, ಯಾವುದೇ ಧರ್ಮದಲ್ಲಿ ಜನಿಸಿದರೂ ಸಹ ಪ್ರತಿಯೊಂದು ಜೀವಿಯೂ ಸಹ ಅವನದೇ ಆದಂಥ ಒಂದು ಕ್ರಮಶೈಲಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಅದರಲ್ಲಿ ನಾನೇನು ವಿಶೇಷವಾಗಿ ನನಗೇನು ಹೇಳಿದ್ದಾರೆ, ಅದರ ಒಟ್ಟಿಗೆ ಗುರುಜ್ಞಾನ ಇರಬೇಕಾಗ್ತದೆ. ಯಾರೊಟ್ಟಿಗೆ ಗುರು ಇಲ್ಲವೋ ಅವನು ಗುರಿಯನ್ನು ಮುಟ್ಟಲಾರ. ಗುರಿಯನ್ನು ಮುಟ್ಟಬೇಕು ಅಂತ ಹೇಳಾದರೆ, ಈ ಪ್ರಪಂಚದಲ್ಲಿ ನಾವು ಗುರಿ ಮುಟ್ಟಬೇಕು ಹೇಳಾದ್ರೆ ನಮಗೆ ಗುರು ಆಶೀರ್ವಾದ ಬೇಕಾಗ್ತದೆ. ಈ ಜೀವವನ್ನು ತ್ಯಜಿಸಿ ನಾವು ಪರಮಾತ್ಮ ನಡೆಗೆ ಹೋಗಬೇಕು ಅಂತ ಹೇಳಾದ್ರೆ ಅಲ್ಲೂ ಸಹ ನಮಗೆ ಗುರು ಆಶೀರ್ವಾದ ಹೇಳ್ತಕ್ಕಂಥದ್ದು ಬೇಕಾಗ್ತದೆ. ಆ ಗುರು ಹೇಳ್ತಕ್ಕಂತಹ ಆ ಪ್ರಬಲ ಶಕ್ತಿಯ ಗುರುತತ್ವ ಅದನ್ನು ಅವರು ತಮ್ಮ ಬಾಳಲ್ಲಿ ಅರ್ಥ ಮಾಡ್ಕೊಂಡಿದ್ದರು, ಅಥವಾ ಅದನ್ನು ಅವರು ಗುರುಗಳನ್ನು ಭಾಳ ನಂಬ್ಕೊಂಡಿದ್ದರು. ಯಾಕಾಗಿ ಅಂತಂದರೆ ಅವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ, ಅವರು ಭಗವಂತನನ್ನು ಸೇರಿಕೊಳ್ಳಿ. ಇಲ್ಲಿ ಸೇರಿದಂಥವ್ರು ಎಲ್ಲರೂ ಸಹ ಏನು ಕೇಳಿದ್ರೆ ಧರ್ಮಿಷ್ಠರಾಗಿ ಗುರುಭಕ್ತರಾಗಿ ಬದುಕುವಂಥ ಸಮಯ ಪ್ರತಿಯೊಬ್ಬರ ಪಾಲಿಗೂ ಬರಲಿ ಹೇಳ್ತಕ್ಕಂಥದ್ದು ಒಂದು ಮಹತ್ತರವಾದಂಥದ್ದು ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರೂ ಸಹ ಈ ತಿಮ್ಮಣ್ಣ ಈ ಒಂದು ವೇದಿಕೆಯಲ್ಲಿ ಸೇರಿದಂಥವರು ಕೆಲವೊಬ್ಬರಿಗೆ ಬರಲಿಕ್ಕೆ ಆಗದೇ ಇದ್ದಿರ್ಬೋದು. ಎಲ್ಲರೂ ಸಹ ಗುರುಭಕ್ತರಾಗಿ ದೈವಭಕ್ತರಾಗಿ ಉತ್ತಮವಾದಂತಹ ಜೀವನವನ್ನು ನಡೆಸ್ತಕ್ಕಂತಹ ಒಂದು ಸಮಯ ಎಲ್ಲರಿಗೂ ಒದಗಿ ಬರುವಂತೆ ತಿಮ್ಮಣ್ಣ ಹೆಗಡೆಯವರು ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಹೇಳ್ತಕ್ಕಂಥ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದಾರೆ. ಯಾಜಿಯವರಿಗೆ ಧನ್ಯವಾದಗಳು. ಇದೀಗ ನಮ್ಮ ನರಸಿಂಹ ಹೆಗಡೆಯವರು. ತಿಮ್ಮಣ್ಣ ಪರಮೇಶ್ವರ ಹೆಗಡೆ ಅವರಿಗೆ ನಮಸ್ಕಾರ ಮಾಡ್ತಾ, ನಮ್ಮ ಅತ್ತಿಗೆ ಮುಕ್ಕಾಂಬೆ ಪಟೇಲರ ಮಗಳು ಅಜ್ಜನ ಮನೆ, ನಮಗೆ ನಮ್ಮ ಮನೆಯಲ್ಲಿ ಅವಳು ಮದುವೆ. ತಿಮ್ಮಣ್ಣ ಹೆಗಡೆಗೆ ಅವಾಗ ಮದುವೆಯಲ್ಲಿ ಬಾವೆದ್ದಿ ಹೊತ್ಕೊಂಡು ಹೋಗಿದ್ದಾರೆ ನಮ್ಮ ಅಲ್ಲಿವರೆಗೆ, ಮಂಟಪದವರೆಗೆ. ಇದು ವಿಚಿತ್ರವಾದ ಸಂಗತಿ. ಸಣ್ಣಿದ್ದೆ ನಾನು, ಆದ್ರೂ ಅದು ವಿಚಿತ್ರ. ಈಗ ಇಲ್ಲಿಂದ ಕೇಟೆಗಳ ಮನೆಗೆ ಹೋಗುದು ಕಾರ್ಬೇಕು, ಕಾದ ಮೇಲೆ ಮತ್ತೆ ಮನೆ ಕರ್ಕೊಂಡು ಹೋಗ್ತಾರೆ. ಈಗ ಆಗಲ್ಲ ಹೊತ್ಕೊಂಡು ಹೋಗಿದ್ದಾರೆ. ಒಂದು ಗೌಡ, ನಾರಾಯಣ ಗೌಡ, ಅಲ್ಲಿ ಮದುವೆ, ನಮ್ಮ ಮನೆಯಲ್ಲಿ ಮದುವೆ. ಹಳೆ ಮನೆ ಇತ್ತು. ಅಲ್ಲಿ ನಮ್ಮಲ್ಲಿ ಒಂದು ನಂಗೌಡ ಆ ಮದುವೆ ಮಾಡಿ ಇಲ್ಲಿವರೆಗೆ ಅವ್ರ ಕುಟುಂಬ ಹೇಗೆ ಬೆಳೆದು ಬಂದಿದೆ ಅಂದ್ರೆ
4 ಜನ ಪುತ್ರರನ್ನ ಪಡೆದುಕೊಂಡು ಒಳ್ಳೊಳ್ಳೆಯವರ ಅನುಕೂಲವಾಗಿ ಅವರ ಉದ್ಯೋಗದಲ್ಲಿ ನಿರತರಾಗಿ 4 ಜನ ಮಕ್ಕಳು, ಮೊಮ್ಮಕ್ಕಳು ಮಿಮ್ಮಾಗಿದ್ದಾರೆ. ಎಲ್ಲರೂ ಆಶ್ಚರ್ಯ ಪಡುವಂಥದ್ದು ಇದು. ಎಲ್ಲರೂ ಸಿಕ್ಕುವ ಲಾಭ ಅಲ್ಲ, ಸುಲಭ ಅಲ್ಲ ಇದು ಮಕ್ಕಳನ್ನು ಪಡೆಯುವುದು ಅಂದರೆ. ಅವರ ಜೀವನದಲ್ಲಿ ಶತಾಯುವಾಗಿ ಇವತ್ತು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇನ್ನು ಮತ್ತೊಂದು ಅಂದರೆ ಅತಿ ಪ್ರೀತಿಯಾದಂಥ ಒಂದು ಅವರು ಭಜನೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಅದರಲ್ಲಿ ಭಾರಿ ಪ್ರೀತಿ. ಯಕ್ಷಗಾನದಲ್ಲಿ ನಾವೆಲ್ಲ ಕೂಡಿ ಅವರು ಮೃದಂಗ ಬಾರಿಸ್ತಿದ್ರು, ಭಾಗವತಿಕೆ ಮಾಡ್ತಿದ್ರು. ಇದೆಲ್ಲ ನಾವು ಎಣಿಸ್ಕೊಂಡ್ರೆ ನಾನು ಅಣ್ಣ ತಮ್ಮನಾಗೆ ನಾವು ಬದುಕಿದವರು. 8 ದಿವಸಕ್ಕೆ ನಾನು ಇಲ್ಲಿ ಬಂದು ಅವರಲ್ಲಿ ಸ್ವಲ್ಪ ಪದ್ಯ ಕೇಳೋದು. ಮೃದಂಗ ಬಂತು ಅವ್ರದ್ದು. ನಾನು ಬಂದು ಕೂಡಲೇ ಮೃದಂಗ ಬಾರಿಸಿ ಅರಮನೆಯ ಗಜಾನೆಗಳು ಇದ್ದರು, ಬಂದು ಇಲ್ಲಿ ಸಣ್ಣ ತಾಳ್ಮದ್ಲೆ ಮಾಡುವುದು ಅಂಥದ್ದೆಲ್ಲ ಪಟೇಲರೆಲ್ಲ ಕೂಡಿ ಸಣ್ಣ ತಾಳ್ಮದ್ಲೆನ ಮಾಡುವುದು. ಅವ್ರು ಭಾಗವತಿಕೆ ಮಾಡ್ತಿದ್ರು, ಮೃದಂಗನೂ ಬಾರಿಸ್ತಿದ್ರು, ಭಜನೆ ತಬಲೆನೂ ಬಾರಿಸೋದು ನಾನು ನೋಡಿದ್ದೇನೆ. ಹಾಗಾಗಿ ಅವರು ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿ ಮತ್ತೊಂದನ್ನು ನಾನು ಕೇಳಿದ್ದೇನೆ, ಸಾಗರದಿಂದ ಅಡಿಕೆ ವ್ಯಾಪಾರ ಮಾಡಿದ್ದಾರೆ ಅಂತ ಕೇಳಿದ್ದೇನೆ ಅಂತ. ಇನ್ನು ಸಾಯಿಬಾಬರಿದ್ದಲ್ಲಿ ಪುಟಪರ್ತಿ ಸಾಯಿಬಾಬರಿದ್ದಲ್ಲಿ ಅವರು ನಡ್ಕೊಂಡು ರೀತಿಯನ್ನು ಕೇಳಿದರೆ ಬಹಳ ವಿಚಿತ್ರ ಆಗ್ತಾ ಇದೆ. ಅದನ್ನು ನಾನು ಹೇಳಿದ್ದೆ, ನನಗೆ ಹೋಗ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಹೇಳ್ತಾ ಇದ್ರು ಸಾಯಿಬಾಬರಿದ್ದಲ್ಲಿ ಒಂದ್ಸಲ ಹೋಗಿ ಬರುವಲ್ಲಿ, ಆ ಸಾಯಿ ಪುಟಪರ್ತಿಗೆ ಹೋಗ್ತಾ ಇದ್ರು ಅವರು. ಅಂತಹ ಎಲ್ಲ ಭಾವನೆಯನ್ನು ತುಂಬಿಕೊಂಡು ಎಲ್ಲರಿಗೂ ಇವತ್ತು ಆಶೀರ್ವಾದ ಮಾಡಲಿಕ್ಕಾಗಿ ಅವರು ನಮ್ಮನ್ನು ಬಿಟ್ಟುಕೊಟ್ಟು ಹೋಗಿದ್ದಾರೆ. ಆದರೂ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಭಾವಿಸಿಕೊಂಡು ಅವರಿಗೆ ನುಡಿ ನಮನ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮಪ್ಪಯ್ಯ ಹಿರಿಯವರು, 2ನೇವರು ಸುಬ್ರಾಯ ಹೆಗಡೆಯರು, 3ನೇವರು ನಾರಾಯಣ ಹೆಗಡೆಯರು, ಇವರು 4ನೇವರು. ಹೀಗೆ ಅವರು ಶಾಸ್ತ್ರಗಳು ಹೇಳದ ಹಾಗೆ 4 ಜನರು ಅಣ್ಣ ತಮ್ಮಂದಿರು. ಅದೇ ರೀತಿಯಲ್ಲಿ ನಮ್ಮಪ್ಪಯ್ಯ ಚಿಕ್ಕಪ್ಪ ಅಂದರೆ ಆತ್ಮೀಯ ಬಾಂಧವ್ಯ. ಹೇಗಪ್ಪ ಅಂತ ಕೇಳಿದ್ರೆ, ಆ ಕಾಲದಲ್ಲಿ ನಮ್ಮ ಅಪ್ಪಯ್ಯ ಹೇಳ್ತಿದ್ರು, ನಾನು ತಿಮ್ಮಣ್ಣ ಸೇರಿ ಸಾಗರ, ಸಿದ್ದಾಪುರ ಎಲ್ಲ ಅಡಿಕೆ ವ್ಯಾಪಾರ ಮಾಡ್ತಿದ್ವಿ. ನಂತರದಲ್ಲಿ ಇದೇ ನೋಡಿ, ಅಡಿಕೆ ಕೊನೆಗೆ ಗೊಟ್ಟೆ ಕಟ್ಟುವುದು, ಈ ತೊಟ್ಟು ಮಾಡುವುದರಲ್ಲಿ ಎಕ್ಸ್ಪರ್ಟ್ ನಮ್ಮಪ್ಪ ಹಾಗೂ ಚಿಕ್ಕಪ್ಪ. ಹೇಗಪ್ಪ ಅಂತ ಕೇಳಿದ್ರೆ, ಒಂದು ದಿನ 4 ಗಂಟೆಗೆ ಕೂತ್ರೆ 10 ಗಂಟೆ 11 ಗಂಟೆ ರಾತ್ರಿವರೆಗೆ 300 ತಟ್ಟನ್ನು ಕಟ್ತಿದ್ರು, ಕೊಟ್ಟೆಯನ್ನು ಒಬ್ಬೊಬ್ಬರು. ಅಂತಹ ಕೆಲಸಗಾರರು ಚಿಕ್ಕಪ್ಪನವರು. ಅವರ ಗುಣಕ್ಕೆ ನಾವು ಮೆಚ್ತೀವಿ. ನಮ್ಮ ಚಿಕ್ಕಪ್ಪನ ಮಕ್ಕಳು ನಾವು ಬೇರೆ ಅಂತ ಭಾವಿಸಿದವರಲ್ಲ ಅವರು. ನಮ್ಮನ್ನೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಬೆಳೆಸಿದವರು, ಸಲಹಿದವರು. ಅಂಥವರ ಬಗ್ಗೆ ನನ್ನ ನುಡಿನಮನ. ಯಾಕೆ ಅಂತ ಹೇಳಿದ್ರೆ, ನಾವಿಲ್ಲಿ ಸಣ್ಣ ವಯಸ್ಸಿನಲ್ಲಿ 14-12 ವರ್ಷದಲ್ಲೇ ನಾನು ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಬರ್ತಿದ್ದವು. ನಮ್ಮ ಮನೆಯವ್ರ ಪೈಕಿಯಲ್ಲಿ ನಾನು ಹೆಚ್ಚು ಇಲ್ಲಿ ಬರ್ತಿದ್ದೆ. ಆಗ ನಮ್ಮ ಅಪ್ಪಾಜಿ ಹೇಳೋದು, ತಮ್ಮ 1-4 ಪದ ಹೇಳವ್ವ, ಆ ಗಾಚನ್ ಕರಿಯವ ಅಂದರೆ ಗಾಚಣ್ಣ ಮೃದಂಗ ಬಾರಿಸ್ತಿದ್ರು. 1-4 ಪದ ಹೇಳುವ ಹವ್ಯಾಸ ಅವರಿಗೆ. ಹಾಗೆ ನಂತರದಲ್ಲಿ ನಮ್ಮ ಕಿನ್ನೀರ್ ಬಾಬಾ ಮತ್ತು ಚಂಡೆ ಕೊಟ್ಟು ಇವರೆಲ್ಲರ ಸಂಗಾತಿಯಲ್ಲಿ ಒಡನಾಟದಲ್ಲಿ ಬೆಳೆದವರು. ಹಾಗಾಗಿ ನಾನು ಭಾಷಣಕಾರನೂ ಅಲ್ಲ, ಒಳ್ಳೆ ಮಾತುಗಾರನೂ ಅಲ್ಲ. ಮೈಕ್ ಹಿಡಿದದ್ದೇ ಇವತ್ತು ಶಾಲೆಯಲ್ಲಿ ಭಾಷಣ ಮಾಡಿದ್ದು ಗೊತ್ತುಂಟು. ಅದನ್ನು ಬಿಟ್ಟರೆ ನಾವು ಬಾಕಿ ಗೊತ್ತಿಲ್ಲ. ಹಾಗೆ ನಮ್ಮ ಅಪ್ಪಯ್ಯ ಮತ್ತು ತಿಮ್ಮಣ್ಣ ಪಚ್ಚಿ ಬಾಂಧವ್ಯ ಅಂದರೆ, ಅದಕ್ಕೆ ಇವತ್ತು ಮಾಗೋಡಿಗೆ ಬಂದೀನಿ, 4 ದಿನ ಉಳಿತಾವ್, 4 ಸೇರು ಅಕ್ಕಿ ಹೆಚ್ಚಾಕ್ಬಿಡು, ನಾ ಇಲ್ಲೇ ಉಳಿತಾವ್ 4 ದಿನ ಹೇಳ್ತಿದ್ರು ಅಂತ ನಮ್ಮ ಅಪ್ಪಯ್ಯ ಹೇಳ್ತಿದ್ರು. ಹೀಗೆ ನಮ್ಮ ಬಾಂಧವ್ಯ, ನಮ್ಮ ಕುಟುಂಬದ ಬಾಂಧವ್ಯ ಅಷ್ಟು ಒಳ್ಳೆಯದಾಗಿತ್ತು, ಉತ್ತಮವಾಗಿತ್ತು. ಆದರೆ ಇನ್ನೂ ಸ್ವಲ್ಪ ಕಾಲ ಬದುಕಬೇಕಿತ್ತು ಅನ್ನುವಂಥ ಆಶಯ ನಮ್ಮದಾಗಿತ್ತು. ಆದರೆ ಆಕಸ್ಮಿಕವಾಗಿ ಇಹಲೋಕವನ್ನು ತ್ಯಜಿಸಿದ್ದಕ್ಕೆ ವಿಷಾದಿಸುತ್ತಾ ಅವರಿಗೆ ಸದ್ಗತಿ ಸಿಗಲಿ ಅಂತ ನುಡಿ ನಮನವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಪ್ಪಚ್ಚಿ ಅಂತ ಯಥಾರ್ಥಕರು ನಮ್ಮ ಅಜ್ಜನ ಸಾಲಲ್ಲಿ ಇದ್ದವರು. ನಮ್ಮ ಅಜ್ಜಂದರಿಗೆ ಚಿಕ್ಕಮ್ಮನ ಮಗನಾಗಿ ಅವರು ನಮ್ಮ ಅಜ್ಜನ ಸಾಲಿನಲ್ಲೇ ಇದ್ದವರು. ಆದರೆ ನಾವು ಅವರನ್ನ ಸಂಬೋಧಿಸಿದ್ದು ಮಾತ್ರ ತಿಮ್ಮಣ್ಣ ಅಪ್ಪಚ್ಚಿ ಮುಖಾಂಚಿಕೆ ಅಂತಲೇ. ನಮ್ಮ ಬಹುಶಃ ನನ್ನ ತಂದೆಯವರೆಲ್ಲ ತಿಮ್ಮಣ್ಣ ಅಪ್ಪಚ್ಚಿ ಅಂತ ಹೇಳ್ತಾ ಇದ್ದಿದ್ರೆ ನಾವು ಬಹುಶಃ ಹಾಗೆ ಕರೆದಿರ್ಬೇಕು. ತುಂಬು ಬಾಳನ್ನ ಬಾಳಿ 100 ವರ್ಷಗಳು ಸುಲಭ ಅಲ್ಲ, ಸಣ್ಣದು ಅಲ್ಲ ಅದು. ಇವತ್ತು ನಾವು ಇಂಥವರನ್ನು ಕಳ್ಕೊಂಡಿದ್ದೇವೆ ಅಂತಂದ್ರೆ ಒಂದು ಸಾಂಸ್ಕೃತಿಕ ಕೊಂಡಿಯೇ ಕಳಚುವುದಾಗಿ. ಬಹುಶಃ ಸ್ವಾತಂತ್ರ್ಯ ಆ ಕಾಲದ ಜೀವನ, ಗ್ಯಾಸಪ್ಪವರೆಗೂ ಲಾಂಚು, ಆ ಲಾಂಚಿನ ತಿರುಗಾಟಗಳು,
ಇಲ್ಲಿ ಕೆಲವು ಅಪರೂಪದ ವ್ಯಕ್ತಿತ್ವಗಳು ನಮಗೆ ಹೊಳಸಾಲು ಇತ್ತು, ವಿಶೇಷವಾಗಿ ಕರೆಂಟ್ ಭಟ್ರು, ಮಾಗೋಡು ರಾಮ ಹೆಗಡೆಯವರು, ಬಹುಶಃ ಇವರು ಎಂಥವ್ರ ಒಡನಾಟ, ಇವರೆಲ್ಲ ಬಹುಶಃ ಅದೇ ಸಾಲಿನಲ್ಲಿ ಅಪರೂಪದ ವ್ಯಕ್ತಿಗಳು ಇವರೆಲ್ಲ. ಇವತ್ತವರು ನಾವು ಅವರನ್ನು ಅಗಲಿದ್ದೇವೆ ಎನ್ನುವುದರ ಅರ್ಥ ಅಂಥದ್ದೊಂದು ಅಪೂರ್ವವಾದ ಒಂದು ಜ್ಞಾನದ ಭಂಡಾರವನ್ನೇ ಕಳ್ಕೊಂಡ ಹಾಗೆ. ನಮಗೆ ಅವ್ರ ಕುರಿತಾಗಿ ಬಹಳ ಹೆಮ್ಮೆ ಉಂಟು, ಅಭಿಮಾನ ಉಂಟು. ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಒಂದು ಮಾತು ಉಂಟು. ನಿಜವಾಗಿ ನಮ್ಮ ತಿಮ್ಮಣ್ಣಪ್ಪಜ್ಜಿ ಒಂದು ಸಾಮಾನ್ಯವಾದಂತಹ ಕುಟುಂಬ ಅದು. ಅಂತಹ ಕುಟುಂಬದಲ್ಲಿ ಇದ್ದರು. ಅವರ ಜೀವನೋತ್ಸಾಹ ನಿಜವಾಗಿ ಬಹಳ ಮೆಚ್ಚುವ ಹಾಗುಂಟು. ಎಷ್ಟು ಆಸಕ್ತಿ ಅವರಿಗೆ ತಾಳಮದ್ದಲೆಯಲ್ಲಿ, ಯಕ್ಷಗಾನದಲ್ಲಿ. ಇವರೆಲ್ಲ ಮೊದಲೇ ಹೇಳಿದ ಹಾಗೆ ಮೊದಲೇ ಬಾರಿಸುವುದು, ಪದ್ಯ ಹೇಳುವುದು. ಇವ್ರ ಮನೆ ಹೊಳ್ಳಿ ಮೇಲೆ ನಾವೆಲ್ಲ ಎಷ್ಟು ತಾಳಮದ್ದಲೆ ಮಾಡಿದ್ದೇವೆ. ನನ್ನ ಪ್ರಪ್ರಥಮ ಕರ್ಣ ಇಲ್ಲಿ ಆ ಕಡೆ ಮುಖ ಮಾಡಿ ಕೂತಿದ್ದೆ, ಆ ಕಂಬದ ಹತ್ರ ಈಗ ನೆನಪುಂಟು. ತಿಮ್ಮಣ್ಣಪ್ಪಚ್ಚಿ ಬಂದು ತಿರುಗಿಸಿ ಹೈ ಕೂದಗಳು ಅವಳು ಕೂರಿಸಿ ಬೆನ್ನು ತಟ್ಟಿ ನಮ್ಮಲ್ಲಿ ತಾಳಮದ್ದಲೆ ಅರ್ಥಗಳನ್ನೆಲ್ಲ ಹೇಳಿಸಿದವರು. ಅಷ್ಟು ಉತ್ಸಾಹ, ಅಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ಈ ಗಪ್ಪತಿ ಅವರ ಭಾಗವತಿಗೆ ಅವರ ಕನಸು ಅದೆಲ್ಲ. ಎಷ್ಟು ಜೀವನದಲ್ಲಿ ಪ್ರಸಿದ್ಧಿ ಬಂದಿದೆ ಎನ್ನುವುದು ಮುಖ್ಯ ಅಲ್ಲ, ಬದುಕಿನಲ್ಲಿ ಅವರು ಎಷ್ಟು ಪ್ರಾಮಾಣಿಕವಾಗಿ ಬದುಕಿದ್ರು. ಒಂದು ಕವಿವಾಣಿ ನೆನಪಾಗ್ತದೆ, ನೀವು ವಿಜ್ಞಾನಿಗಳಾಗಿ ಯಾವ ದೊಡ್ಡ ಸಾಧನೆ ಮಾಡಿ ಏನೇ ಆಗು ಮೊದಲು ಮಾನವನಾಗು. ನಮ್ಮ ತಿಮ್ಮಣ್ಣ ಹೆಗಡೆಯವರು ಮಾನವರಾಗಿ, ಮನುಷ್ಯರಾಗಿ ಬದುಕಿದ್ದಾರೆ. ಮಾನವೀಯ ಸಹಜವಾದ ಯಾವೆಲ್ಲ ಭಾವನೆಗಳು, ಈ ಯಾರ ಬದುಕು ಬರೇ ಸಂತೋಷ ಇರುವುದಿಲ್ಲ ಬದುಕಿನಲ್ಲಿ. ಅಲ್ಲಿ ಸುಖ ಇರ್ತದೆ, ದುಃಖ ಇರ್ತದೆ, ನೋವಿರ್ತದೆ, ನಲಿವಿರ್ತದೆ. ದ್ವಂದ್ವಮಯವಾದ ಪ್ರಪಂಚ ಅಂತ ಹೇಳುವುದು ಅದಕ್ಕಾಗಿ. ಅದು ಯಾವೆಲ್ಲ ಸಂದರ್ಭದಲ್ಲಿ ಸ್ಥಿತಪ್ರಜ್ಞತೆಯಿಂದ ಕಳ್ಕೊಂಡವರು. ನಾನು ಅವರು ಸಿಟ್ಟು ಮಾಡೋದನ್ನು ನೋಡಲಿಲ್ಲ. ನಮ್ಮ KT ಹೆಗಡೆಯವರಿಗೆ ರಿಟೈರ್ ಆಗುವ ಕಾಲಕ್ಕೆ ನಗುಮೊಗದ ಸರದಾರ ಅಂತೇಳಿ ಬಿರುದು ಕೊಟ್ಟರು. ನನಗೆ ಅನಿಸ್ತದೆ ನಿಜವಾಗಿ ಅವ್ರಿಗೆ ತಂದೆಯವರಿಂದ ಬಂದು ಬಳುವಳಿ ಅವರು. ಈ KT ಹೆಗಡೆಯವರು ಹಾಗೆ ಯಾರ ಹತ್ರ ನಾನು ಸಿಟ್ಟು ಮಾಡಿಕೊಂಡದ್ದನ್ನು, ಜಗಳ ಮಾಡಿದ್ದನ್ನು ನೋಡಲೇ ಇಲ್ಲ. ಅದು ಅವರಿಗೆ ತಂದೆಯವರಿಂದ ಬಂದ ಬಳುವಳಿ. ಶಾಸ್ತ್ರಿಯವರು ಹೇಳಿದ ಹಾಗೆ ಪುರುಷಾರ್ಥ ಪ್ರತೀಕಗಳಾದ 4 ಮಕ್ಕಳು. ಏನೋ ಬಹಳ ದೊಡ್ಡ ದುಡ್ಡು ಮಾಡಿದರೋ ನೀವು ಅಂತ ನಾನು ಹೇಳುವುದಿಲ್ಲ, ಆದರೆ ಮರ್ಯಾದೆಯಿಂದ ಬದುಕಿದ್ದೀರಿ. ನಿಜವಾಗಿ ತಂದೆಯಾದ ಮಗನಿಗೆ ಹೇಳಬೇಕಂತೆ, ಮಗನೇ ನೀನು ಕಿರೀಟ ಹೊರತಾ ಇದ್ರೂ ತೊಂದರೆ ಇಲ್ಲ, ಕಳಂಕ ಮಾತ್ರ ಹೊರಬೇಡ. ಬಹುಶಃ ಪರೋಕ್ಷವಾಗಿ ಇವರು ಮಕ್ಕಳಿಗೆಲ್ಲ ಉಪದೇಶ ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಸಂಸ್ಕಾರ ಏನು ಬೇಕು ಪ್ರಪಂಚದಲ್ಲಿ? ಹಾಗಾಗಿ ಅಂತಹ ತುಂಬ ಬಾಳನ್ನು ಬದುಕಿ ನಮ್ಮನ್ನೆಲ್ಲ ಅಗಲಿ ಇವತ್ತು ದೇವರ ಪಾದ ಸೇರಿದಂಥ ನಮ್ಮ ತಿಮ್ಮಣ್ಣಪ್ಪಚ್ಚಿ, ತಿಮ್ಮಣ್ಣಜ್ಜ ಇವರಿಗೆ ಸದ್ಗತಿ ಸಿಗಲಿ. ಅವರ ನಡೆಯ ಒಂದು ಆದರ್ಶ ನಮಗೆ ಸದಾ ದಾರಿದೀಪವಾಗಿರಲಿ ಅಂತ ಹಾರೈಸಿ ನನ್ನ ನುಡಿ ನಮ್ಮನ್ನು ಅರ್ಪಿಸ್ತೇನೆ. ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಯವರ ಅಡಿದಾವರಿಯಲ್ಲಿ ವಂದಿಸುತ್ತಾ, ಶತಾಯುಷಿಯಾಗಿ ಕಾಲವನ್ನು ಕಾದಿರತಕ್ಕಂತಹ ತಿಮ್ಮಣ್ಣಣ್ಣ, ನನ್ನ ತಂದೆಯವರು ತಿಮ್ಮಣ್ಣಣ್ಣ, ಇವರು ಸಹ ತಿಮ್ಮಣ್ಣಣ್ಣ. ನಮ್ಮ ಮತ್ತು ಇವರ ಒಂದು ಕುಟುಂಬಕ್ಕೆ ಒಂದು ಅವಿನಾಭಾವ ಸಂಬಂಧ ಮೊದಲಿಂದನೂ ಇದೆ. ಅವರು ಬರೀ ಸಂಸಾರವನ್ನು ತೂಗಿಸ್ಕೊಂಡು ಹೋದ್ದಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಸಹ ಅಷ್ಟೇ ಒಂದು ಅವರನ್ನು ಅವರು ತೋರಿಸ್ಕೊಂಡಿದ್ರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕೆಂದ್ರೆ ನಮ್ಮ ತಂದೆಯವರ ಸಂಗಡ ತುಂಬಾ ತಾಳಮದ್ದಲೆಯಲ್ಲಿ ಹಾಗೂ ಯಕ್ಷಗಾನದಲ್ಲಿ ಎಲ್ಲ ಅವರನ್ನು ನಾನು ನೋಡಿದ್ದೇನೆ ಸಣ್ಣಿರ್ಬೇಕಾದ್ರೆ. ಗುಂಡುಮಾಳೆಗೂ ಸಹ ನಮ್ಮ ತಂದೆಯವರ ಸಂಗಡ ಅವರು ಯಕ್ಷಗಾನಕ್ಕೆ ಹೋಗ್ತಿದ್ರು. ಅಲ್ಲಿ ಒಂದು ಕಲಾವಿದರ ಒಂದು ಕೊರತೆ ಆಯಿತು ಅಂತ ಆದ್ರೆ ಅಲ್ಲಿ ತಿಮ್ಮಣ್ಣ ಹೆಗಡರಿದ್ರು, ಭಾಗವತಿಗೆ ಮಾಡ್ತಿದ್ರು, ಮೃದಂಗ ಬಾರಿಸ್ತಿದ್ರು. ವೇಷ ಮಾಡದೆ ನಾನು ನೋಡಲಿಲ್ಲ. ಹಾಗಾಗಿ ಆ ಪರಂಪರೆಗೆ ನಮ್ಮ ಕುಟುಂಬದಲ್ಲೂ ಬರಬೇಕು ಅಂತ ಹೇಳಿ ಗಣಪತಿ ಹೆಗಡೆ ಅವರಿಗೆ ಯಕ್ಷಗಾನ ತಾಳಮದ್ದಲೆ ಮತ್ತು ಯಕ್ಷಗಾನವನ್ನು ಕುಣಿಸುವಂತ ಒಂದು ಭಾಗವತಿಕೆಯನ್ನು ಕೂಡ ಮಾಡಿದ್ದಾರೆ. 4 ಜನ ಪುತ್ರರನ್ನು ಅವರು 4 ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಒಬ್ಬರು ಅಡುಗೆಯಲ್ಲಿ ಪ್ರವೀಣರು, ಇಲ್ಲಿ 2 ಜನ ಗೌರ್ಮೆಂಟ್ ಸರ್ವೆಂಟ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಣಪತಿ ಹೆಗಡೆಯವರಿಂದ ಭಾಗವತಿಗೆ ಮತ್ತು ಭಜನಾ ರಂಗದಲ್ಲಿ ತುಂಬಾ ಚೆನ್ನಾಗಿ ಅವರು ಭಾಗವತಿಗೆ ಮಾಡ್ತಾರೆ ಮತ್ತು ಭಾಗವತಿಗೆಯನ್ನು ಕಲಿಸ್ತಾರೆ. ಹಾಗೂ ಭಜನಾ ಯಕ್ಷಗಾನವನ್ನು ಕಲಿಸ್ತಾರೆ. ಯಕ್ಷಗಾನ ತುಂಬಾ ಕಡೆ ಅವರು ಕ್ಲಾಸ್ ಮಾಡಿ ಕಲಿಸಿದ್ದಾರೆ. ಯಕ್ಷಗಾನ ಕಲಾವಿದನ್ನ ಅವರು ಬೆಳೆಸಿದ್ದಾರೆ.
ಅದೇ ರೀತಿಯಾಗಿ ಭಜನೆಯಲ್ಲೂ ಸಹ ಸಂಗೀತದಲ್ಲೂ ಕೂಡ ಸಂಗೀತ ಭಜನಾ ಕಮ್ಮಟವನ್ನು ಮಾಡಿದ್ದಾರೆ. ಮತ್ತು ಭಜನಾ ಹೇಳುವಂತ ಒಂದು ಸಂಪ್ರದಾಯವನ್ನು ಯಾವ ರೀತಿ ಹೇಳಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಕೂಡ ಅವರು ತುಂಬಾ ಕಡೆಯ ತಬಲಾ ಭಜನಾ ಕ್ಲಾಸನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅದೆಲ್ಲ ರೀತಿಯಿಂದಲೂ ಸಹ ತಿಮ್ಮಣ್ಣ ಹೆಗಡೆಯವರು ಬಹುಮುಖ ಪ್ರತಿಭೆ ಉಳ್ಳಂತ ಒಂದು ವ್ಯಕ್ತಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರಿಗೂ ಕೂಡ ನಮಸ್ಕಾರವನ್ನು ಹೇಳುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಮೊದಲೇ ಆಗ್ಬೇಕಿತ್ತು. ನಮ್ಮ ಶ್ರವಣರ ಆರಾಧನೆ ದಿವಸ ನಾವು ಮಾಡಬೇಕು ಅಂತ ಬಹಳ ಮನಸ್ಸಿತ್ತು ನಮಗೆ. ಆದರೆ ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ. ಇವತ್ತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಈ ಒಂದು ಕಾರ್ಯಕ್ರಮ ಅಂದ್ರೆ ಇವತ್ತು 30ನೇ ದಿವಸ. ಪ್ರತಿ ದಿವಸನೂ ಪ್ರತಿಯೊಂದು ಕರ್ಮಾಣವನ್ನು ಮಾಡುತ್ತಾ ಇವತ್ತು ಕೊನೆ ಹಂತವನ್ನು ನಾವು ಮುಟ್ಟಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ತಂದೆಯವರ ಕುರಿತಾಗಿ ನಮ್ಮ ಎಲ್ಲ ಗಣ್ಯರು ಇವತ್ತು ಮಾತನಾಡಿದ್ದಾರೆ. ಆದರೆ ಅವರ ಮಕ್ಕಳಲ್ಲಿ ನನ್ನ ಒಂದು ವಿಚಾರ ಅಂದ್ರೆ ಅವರ ನಡೆ ನುಡಿ ಪ್ರತಿಯೊಂದು ಕೂಡ ನಮ್ಮ ಎಲ್ಲ ಮಕ್ಕಳಿಗೆ ಬಂದಿದೆ. ಹಾಗೆ ಮನೆಯ ಎಲ್ಲ ಸದಸ್ಯರನ್ನು, ಮಕ್ಕಳನ್ನು, ಅವರ ಸೊಸೆಯಂದಿರನ್ನು, ಮೊಮ್ಮಕ್ಕಳನ್ನು ಎಲ್ಲರನ್ನೂ ಕೂಡ ಸಮವಾಗಿ ಅವರು ಎಲ್ಲರನ್ನು ಪ್ರೀತಿಯಿಂದ ಕಂಡು ಎಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಪ್ರತಿ ದಿವಸ ನನ್ನ ಒಂದು ಬಾಲ್ಯದ ನೆನಪು ಈಗಾಗಲೇ ಹೇಳಿದ್ರೆ ಅದು ನನಗೆ ಹೇಗೆ ಹೇಳಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ. ಬಡತನದಲ್ಲಿ ಬಂದವರು ನಾವು, ಯಾವುದೇ ಒಂದು ಉಡುಪು ಸಹ ನಮ್ಮಲ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಅದನ್ನ ತೋರ್ಪಡಿಸದೆ ನಮ್ಮ ಎಲ್ಲ ಹುಡುಗರಿಗೆ ಬಟ್ಟೆಯನ್ನು ಕೊಟ್ಟು ಶಾಲೆಯನ್ನು ಕಲಿಸಿ ಅವರ ಒಂದು ದಿವಸದ ಒಂದು ದಾರಿಯನ್ನು ನೋಡಿಕೊಂಡು ನಮ್ಮನ್ನೆಲ್ಲ ಈ ಒಂದು ಸ್ಥಿತಿಗೆ ತಂದಿಟ್ಟಿದ್ದಾರೆ. ಇವತ್ತವರು ಇಲ್ಲ ಆಳುವಂತ ಕೊರತೆ ನಮಗಿದೆ. ಆದರೆ ದೇವರು ಈ ಒಂದು ಸಂದರ್ಭದಲ್ಲಿ ಅವರನ್ನು ಕರೆಸ್ಕೊಂಡಿದ್ದಾನೆ. ಆದರೆ ಮುಂದೆ ಅವರ ಮಾರ್ಗದರ್ಶನ ನಮಗೆ ಬೇಕು. ಈ ಒಂದು ಎಲ್ಲ ನಮ್ಮ ಕುಟುಂಬದವರಿಗೂ ಬಂತು, ಬಂಧು ಬಾಂಧವರಿಗೂ ಬಂತು. ಅವರ ಒಂದು ಮಾರ್ಗದರ್ಶನ ನಮಗೆ ಬೇಕು. ಹಾಗೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ವ್ಯಕ್ತಿತ್ವ, ಅದು ಯಾರೇ ಬರಲಿ, ಯಾರೇ ಇರಲಿ, ಯಾರೇ ನಮ್ಮ ಮನೆಯಲ್ಲಿ ಅಂದ್ರೆ ಈ ಪ್ರತಿಯೊಬ್ಬರೂ ಕೂಡ ಬಂತು. ಅವರು ದೊಡ್ಡವರು, ಇವರು ಸಣ್ಣವರು ಅಥವಾ ಆ ಒಂದು ಭೇದ ಭಾವ ಇಲ್ಲ ಅವರಲ್ಲಿ. ಎಲ್ಲರನ್ನೂ ಸಮನಾಗಿ ಕಾಣ್ಕೊಳ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಅವರ ಸೀಕು ಅನಿವಾರ್ಯವಾಗಿ ಯಾವುದೇ ಸಣ್ಣ ಪುಟ್ಟ ಅವರು ಹೇಳ್ಕೊಳ್ತಿರ್ಲಿಲ್ಲ. ತನಗೆ ಜ್ವರ ಬಂದಿದೆ, ಥಂಡಿ ಬಂದಿದೆ ಅಥವಾ ಏನೋ ಇತ್ಯಾದಿ ಯಾವುದನ್ನು ಹೇಳ್ಕೊಳ್ತಿರ್ಲಿಲ್ಲ. ಆದರೆ ಕಾರಣಾಂತರಗಳಿಂದ ಅವರು ಬಿದ್ದು ಒಂದು ಪೆಟ್ಟು ಆಗಿ ಈ ಒಂದು ಸ್ಥಿತಿಗೆ ಇವತ್ತು ನಮ್ಮ ಮುಂದೆ ಫೋಟೋದಲ್ಲಿ ಕಾಣುವಂತಾಗಿದೆ. ದೇವರಿನ್ನು ನಾನು ಮಾತಾಡಬೇಕು ಅಂತ ನಾನು ಎಷ್ಟು ಹೇಳಿದ್ರು ಅದು ಸಾಕಾಗ್ಲಿಕ್ಕಿಲ್ಲ. ನಮ್ಮ ಒಂದು ಈ ಒಂದು ಕುಟುಂಬದಲ್ಲಿ ಹಿರಿಯರಾಗಿ ನಮ್ಮ ತಾಯಿಯವರು ಕೂಡ ನಮ್ಮ ಕಣ್ಣೆದುರಿಗಿದ್ದಾರೆ. ಕುಟುಂಬದಲ್ಲಿ ಕೊನೆ ಕೊಂಡಿ ಇದು ನಮ್ಮದು. ಈ ಒಂದು ಕೊನೆ ಕೊಂಡಿಯಲ್ಲಿ ಇವತ್ತು ಇಷ್ಟು ದಿನ ಅಂದ್ರೆ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರಿಗೂ ಕೂಡ ಅವರ ಒಂದು ಮಾರ್ಗದರ್ಶನ ಬೇಕು, ಅವರ ಆಶೀರ್ವಾದನೂ ಬೇಕು. ಕೊನೆಗೆ ನಮ್ಮ ಮಕ್ಕಳು ಕೂಡ ಹೇಳ್ತಾ ಇರ್ತಾರೆ ಅಜ್ಜನ ಸುದ್ದಿ. ನಮ್ಮ ಮೊಮ್ಮಗನನ್ನು ಅವರು ಅಂದ್ರೆ ಮಿಮ್ಮಕ್ಕಳನ್ನು ನೋಡಿದ್ದಾರೆ. ನನಗೆ ಮೊಮ್ಮಗ, ಅವರಿಗೆ ಮಿಮ್ಮಗ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರನ್ನೂ ಕೇಳ್ತಾ ಇರ್ತಿದ್ರು. ಹಲವಾರು ಸಂದರ್ಭಗಳಲ್ಲಿ ನಾನು ಅವರು ಹಾಸಿಗೆ ಹಿಡಿದಾಗ ಇಲ್ಲಿ ಮನೆಯಲ್ಲೂ ಕೂಡ ಬಂತು, ಆಸ್ಪತ್ರೆಯಲ್ಲೂ ಕೂಡ ಬಂತು. ಆಸ್ಪತ್ರೆಯಲ್ಲಿ ಅವರು ಒಂದು ಮಾತು ಹೇಳೋದು ನೆನಪುಂಟು ನನಗೆ. ಬಿದ್ದಾಗ ನಾನು ನಮ್ಮ ರಾಮಕೃಷ್ಣ ಮಾಸ್ತರ್ ಮಗ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಕೂಡಲೇ ಕರ್ಕೊಂಡು ಬನ್ನಿ ಆಸ್ಪತ್ರೆಗೆ. ಈಗ ಅಂದ್ರೆ ಅವ್ರಿಗೆ ಮನೇಲಿ ಇಟ್ಕೊಳ್ಳೋದು ಬೇಡ, ಹತ್ನಂದ್ರು ಕೂಡಲೇ ಅವರು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿ ಅವರು ವಿಘ್ನೇಶ್ವರ ಇವರು ಬಂದು ನಮ್ಮ ತಂದೆಯವರಿಗೆ ಆಸ್ಪತ್ರೆಗೆ ಸೇರಿಸಿದಾಗ ಅವರು ಒಂದೇ ಮಾತು ಹೇಳಿದ್ರು. ಅವರು ರಮೇಶ್ ಗೌಡ್ರು ಯಾರೋ ಇದ್ರು ಅಲ್ಲಿ, ಅವರನ್ನು ಕೇಳಿಕೊಂಡು ವಿಚಾರಿಸಿದಾಗ ಇಲ್ಲ, ಇದು ಗುಣವಾಗುವಂತ ಒಂದು ಕಾಯಿಲೆ ಅಲ್ಲ, ವಯಸ್ಸಾಗ್ಬಿಟ್ಟಿದೆ ಇವರಿಗೆ. ಬಿದ್ದು ಮೂಳೆ ಮುರಿತ ಆಗಿದ್ದು ಒಂದೇ ಅಲ್ಲ, ಆಪರೇಷನ್ ಕೂಡ ಬರ್ತಾ ಇಲ್ಲ. ಹೀಗಾಗಿ ಇವರನ್ನ ನೀವು ಮನೆಗೆ ತಕೊಂಡೋಗಿ ಆರೈಕೆ ಮಾಡಿ ಅಷ್ಟೇ ನಿಮ್ಗೆ ನಾವು ಹೇಳುವುದು. ಆದ್ರೂ ಕೂಡ ಅವರು ವಿಘ್ನೇಶ್ವರ ಅವರು ಹೇಳಿದ್ರು, ಒಂದು ಸ್ವಲ್ಪ ದಿವಸ ಇಟ್ಕೊಳ್ಳುವ, ಒಂದು ವಾರ ಕಾಯುವ, ಒಂದು ಸ್ವಲ್ಪ ಏನಾದರೂ ಒಂದು ಮಾಡುವ ಅಂತ ಹೇಳಿದ್ರು. ಆದ್ರೂ ನಾವು
ಅವರನ್ನು ಒಂದು 8 ದಿವಸ 9 ದಿವಸ ಏನೋ ಇಟ್ಟುಕೊಂಡು ಕೊನೆಗೆ ಮನೆಗೆ ತಂದು ಆರೈಕೆ ಮಾಡಿ ಮಧ್ಯದಲ್ಲಿ ಆಸ್ಪತ್ರೆಲಿ ಇದ್ದಾಗ ಒಂದು ಮಾತು ಹೇಳ್ತಿದ್ರು, MR ಈಗ ಹೇಳಿದ್ರಲ್ಲ ಮದುವೆ ಸುದ್ದಿ, ಆ ಸುದ್ದಿಯನ್ನು ನನಗೆ ಆಸ್ಪತ್ರೆಯಲ್ಲಿ ಹೇಳಿದ್ರು. ಅವ್ರು ಏನು ಹೇಳಿದ್ರು, ನಮ್ಮ ತಮ್ಮನು ಆ ದಿವಸ ಇದ್ನ ಇಲ್ಲೋ ಗೊತ್ತಿಲ್ಲ, ನಾನೇ MR ಮದುವೆ ಮಾಡಿಸೋದು ನಾನೇ. ಕಡೆಗೆ MR ಮತ್ತೊಂದು ಮಗ ಇದ್ದ ನೋಡು, ಅವಂಗೆ ಒಂದು ಯಾವುದೋ ಒಂದು ಸುದ್ದಿ ಯಾವುದೋ ಒಂದು ಜಾತಿಯ ಸುದ್ದಿ ಹೇಳ್ತಾ ಇದ್ರು ಅವರು. ಅಂದ್ರೆ ಅವರನ್ನು ಕೇಳುವ ಅವ್ರು ಯಾರು ನನಗೆ ಈಗ ಸಡನ್ ಆಗಿ ನೆನಪಿಗೆ ಬರ್ತಾ ಇಲ್ಲ. ಅದು ನಾನೇ ಅವ್ರು ಮದುವೆ ಮಾಡಿಸಿದ್ದು. ಹೇಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಷ್ಟು ನೆನಪಿನ ಶಕ್ತಿ ಅವರಿಗೆ. ಪ್ರತಿಯೊಂದು ವಿಷಯದಲ್ಲೂ ಯಾರೇ ಬರಲಿ ಯಾರೇ ಹೋಗ್ಲಿ, ನಮ್ಮ ಮನೆಯಲ್ಲಿ ಯಾರು ಒಂದು ಅಧಿಕೃತವಾಗಿ ಒಂದು ಆಮಂತ್ರಣ ತಂದು ಹೇಳೋದ್ರು ಕೂಡ ಅವರು ಅದನ್ನು ನೆನಪಿಟ್ಟು ನಮಗೆ ಹೇಳ್ತಾ ಇರ್ತಿದ್ರು. ಈ ಒಂದು ಕಾರ್ಯಕ್ರಮ ನೀವು ಅಲ್ಲಿ ಬಂದು ಕರೆದಕ್ಕೆ ಹೋಗ್ತಿರ್ಲಿ ಅಂತ ಕೇಳಿ, ಅಂದ್ರೆ ಅಷ್ಟು ನೆನಪಿಸ್ತಿದ್ರು. ಮತ್ತು ನಾನು ಆಫೀಸಿಂದ ಅಂದ್ರೆ ಆ ಒಂದು ಆಫೀಸ್ ಟೈಮ್ನಲ್ಲೂ ಕೂಡ ಹಂಗೆ ನಾನು ಎಷ್ಟೊತ್ತಿಗೆ ಬಂದೆ ಎಷ್ಟೊತ್ತಿಗೆ ಹೋದೆ ಎಲ್ಲವನ್ನೂ ಕೇಳ್ತಾ ಇರ್ತಿದ್ರು ಅವರು. ಅಂದ್ರೆ ಅವ್ರಿಗೆ ಒಂದ್ಸಲ ನಾನು ಅಲ್ಲೋಗಿ ಮಾತಾಡ್ಸ್ಕೊಂಡು ಬರ್ಬೇಕಿತ್ತು. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿತ್ತು ಕೇಳಿದ್ರೆ, ನಾನೀಗ ಅಂದ್ರೆ ಹತ್ತಿರದಲ್ಲಿ ಎಷ್ಟೊತ್ತಿಗೂ ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಬರೋದು ಮಾಡೋದು. ಯಾಕೆ ನಾನು ಮನೆಯಲ್ಲೇ ಇರ್ತಿದ್ದೆ, ಅಂದ್ರೆ ಈಗ 4 ವರ್ಷದಿಂದ ಮನೆಯಲ್ಲೇ ಇದ್ದವ ನಾನು. ಹೀಗಾಗಿ ಹೆಚ್ಚು ಕುಟ್ನ ಆಡ್ತಿದ್ರು ನನಗೆ, ಅಲ್ಲೇ ಕೂತಲ್ಲೇ ಕುಟ್ನ ಇಲ್ಲಿ ಬಂದು ಹೋಗೋಳಿ. ಅದು ನಾನು ಆಗಿಂದ ಹೋಗಿ ಕೇಳೋದು, ಎಂತ ಕರೆದಿಯ ಏನು ಹೇಳಿ. ಆಗ ಹೇಳ್ತಿದ್ರು, ಏನು ಎಂತ ಮಾಡಿದ್ಯಾ ಇವತ್ತು, ಎಷ್ಟೊತ್ತಾಯ್ತದ ಅಂದ್ರೆ ಪ್ರತಿಯೊಂದು ಸುದ್ದಿನೂ ಸೊಸೈಟಿ ಸುದ್ದಿವರೆಗೂ ಕೇಳ್ತಿದ್ರು ಅವ್ರು. ಇವತ್ತು ನಾವು ಮೀಟಿಂಗ್ ಹೆಂಗಾಯ್ತು, ಯಾರು ಮಾತಾಡಿದ್ದ, MR ಮಾತಾಡ್ರಲ್ಲಿ ಯಾಕೆ ಹೇಳ್ತಿದ್ರು. ಅಂದ್ರೆ ಹೀಗೆ ಪ್ರತಿಯೊಂದು ವಿಚಾರವನ್ನು ಬಂದಂತ ಒಂದು ಯಾವುದೇ ಇದಿರಲಿ, ಈಗ ಒಂದು ಕಾರ್ಯಕ್ರಮ ಎಲ್ಲೇ ಆಗಲಿ, ಈಗ ನಮ್ಮ ಈ ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮದವರು ಬಂತು, ಎಷ್ಟೇ ಇದ್ರೂ ಕೂಡ ಒತ್ತಡದಲ್ಲಿ ಕೇಳ್ತಿದ್ರು ಅವರು. ಮಾಸ್ತರು ಬಂದು ಹೋಗ್ತಿದ್ರು, ಒಟ್ಟೊತ್ತಿಗೆ ಬಂದು ಒಂದು ಮಾತಾಡ್ಸ್ಕೊಂಡು ಹೋಗುವಂತ ಒಂದು ಪರಿಪಾಠ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ. ಈಗ ನಾವು ಕಾರ್ಯಕ್ರಮ ಎಲ್ಲೂ ಆಗಲಿ, ಸುಳ್ಳೋಳಿ ಇರಲಿ, ಮಸುವಾಗಿರ್ಲಿ, ಎಲ್ಲೂ ಇರಲಿ, ಎಲ್ಲ ನಮ್ಮ ಯಾಜರು ಪಕ್ಕದಲ್ಲಿ ಇದ್ರು ಅಂದ್ರೆ ಈಗ ಅವ್ರು ಹೇಳಿದ್ರಲ್ಲಿ ಅಂದ್ರೆ ಅವ್ರ ಆತ್ಮೀಯತೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಅಷ್ಟು ಬೆರೀತಾ ಇದ್ರು ಅವರು. ಪ್ರತಿ ಚಿಕ್ಕಂದಿನಲ್ಲೂ ಅಂದ್ರೆ ನಾವು ಈಗ ಅವ್ರಿಗೆ ಎಷ್ಟೇ ತ್ರಾಸಾದ್ರೂ ಕೂಡ ಈ ವಿಚಾರದಲ್ಲಿ ಅವರು ಎತ್ತದ ಕೈ ಹೇಳಿ ನಾನು ಹೇಳ್ತೇನೆ. ನೆನಪಿನ ಶಕ್ತಿ ಅಷ್ಟು ಅಗಾಧವಾಗಿತ್ತು ಅವರಿಗೆ. ಆದ್ರೆ ಆ ಒಂದು ನೆನಪಿನ ಶಕ್ತಿ ನಮಗೂ ಬರಲಿ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರಿಗೂ ಬರುವಂತೆ ಆಗ್ಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ತಂದೆಯವ್ರ ಹತ್ರ. ಅಷ್ಟು ನೆನಪಿನ ಶಕ್ತಿ ನಮ್ಮ ಕುಟುಂಬದಲ್ಲಿ ಅಂದ್ರೆ ಎಲ್ಲರಿಗೂ ಇಲ್ಲ. ಅಂದ್ರೆ ಈಗ ನಮಗಂತೂ ನಾನು ಈಗ ಸ್ವಾಭಾವಿಕವಾಗಿ ಹೇಳ್ತೇನೆ, ನೆನಪು ಅಂದ್ರೆ ಈಗ ಒಂದು ಸಲ ಹೇಳ್ಬೋದು, 2ನೇ ಸಲ ನನಗೆ ಅದು ನೆನಪಿಗೆ ಬರುವುದಿಲ್ಲ. ಅಂದ್ರೆ ಏನಾಯ್ತು, ಆದ್ರೆ ಅವ್ರಿಗೆ ನೆನಪು ಹೆಚ್ಚು ಇರ್ತಿತ್ತು. ಹೀಗಾಗಿ ಅಂತ ಒಂದು ಜೀವನವನ್ನ ಶತಾಯುಷಿಗಳಾಗಿ ಇವತ್ತು ಈ ನಮ್ಮ ಒಟ್ಟಿಗೆ ಇಲ್ಲ ಹೇಳುವಂಥದ್ದೇ ಬೇಸರ. ಅವರ ಒಂದು ಕರ್ಮಾಂಗವನ್ನು ನಾವು ಪ್ರಥಮ ದಿನದಿಂದ ಇವತ್ತಿನವರೆಗೂ ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ಒಂದು ಇದರಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಈ ಭಟ್ರು ಪುರೋಹಿತರು ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಇದರಲ್ಲಿ ಬಂದು ಸಾಂಗವಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೇಳಿ ಇವತ್ತು ಈ ಮಾಸಿಕ ಒಂದು ಶ್ರಾದ್ದದ ಕಾರ್ಯಕ್ರಮ ಇದನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಅದರಂತೆ ಈ ಒಂದು ನುಡಿನಮನ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರೂ ಇವತ್ತು ಮಾತನಾಡಿದ್ದಾರೆ. ಈಗ ಮಾತನಾಡುವವರು ಮತ್ತೆ ಯಾರೇ ಇದ್ರೂ ಕೂಡ ದಯಮಾಡಿ ನಮ್ಮ ತಂದೆಯವರ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಮತ್ತೊಮ್ಮೆ ನಮ್ಮ ಪೂಜ್ಯ ತಂದೆಯವರಿಗೆ ವಂದಿಸುತ್ತಾ ನಾ ಒಂದು 2 ನುಡಿಯನ್ನ ಮಾತನಾಡೋದು ಇಲ್ಲಿ ಮುಗಿಸ್ತಾ ಇದ್ದೇನೆ. ಅಜ್ಜನವರಿಗೆ ನಮಸ್ಕಾರ, ಅಜ್ಜಿ ನಮಸ್ಕಾರ, ಹಾಗೆ ಗುರು ಹಿರಿಯರವರಿಗೆ, ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ, ತಂದೆ ತಾಯಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಡೆದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರ. ಹಾಗೆ ಧನ್ಯವಾದ ಕೂಡ. ಇವತ್ತು ತಾವೆಲ್ಲ ಆಗಮಿಸಿದ್ದೀರಿ, ನಮ್ಮ ಅಜ್ಜನವರ ನುಡಿನಮನಕ್ಕಾಗಿ ಆಗಮಿಸಿ ಕಂಡಂತ ವಿಷಯಗಳು ಸುಮಾರಿದೆ. ನಾನು ಅವಲೋಕನ ಮಾಡಿದಾಗ ಮೊಟ್ಟ ಮೊದಲದಾಗಿ ಅವರ ಒಂದು ಶಿಸ್ತಿನ ಜೀವನ, ತುಂಬಾ ಒಳ್ಳೆಯ ಶಿಸ್ತಿನ ಸಿಪಾಯಿ ಅವರು. ಮತ್ತೆ ಯಾವುದೇ ರೀತಿ ಕಷ್ಟ ಇರ್ಲಿ ಸುಖ ಇರ್ಲಿ ಬಹುಶಃ ಒಂದೇ ತರದಲ್ಲಿ ಅವರು ನೋಡ್ತಿದ್ರು ಅಂತ ಕಾಣ್ತದೆ. ನಾನು ಅವರು ಹೆಚ್ಚಿಗೆ ಚಿಂತಿತರಾಗಿದ್ದನ್ನ ನೋಡ್ಲೇ ಇಲ್ಲ. ಅದು ನನಗೆ ಬಹಳ ವಿಶೇಷವಾಗಿ ಕಂಡಿದ್ದು. ಜೀವನದಲ್ಲಿ ಏನೇ ಆದ್ರೂ ಕೂಡ ಅವರು ಜಾಸ್ತಿ ಅದನ್ನ ಮನ್ಸಿಗೆ ತಗೊಳ್ತಿರ್ಲಿಲ್ಲ, ಅದನ್ನ ತುಂಬಾ ಹಗುರವಾಗಿ ತಗೊಳ್ತಿದ್ರು. ಮತ್ತೆ ಅವರು ವ್ಯಾಪಾರಿ ಕೂಡ ಆಗಿದ್ರಿಂದ ಕರ್ನಾಟಕದ ಹಲವಾರು ಕಡೆ ಅವರು ಸಂಚಾರ ಮಾಡಿದ್ರು.
ಅಲ್ಲಿ ಜನಜೀವನ, ಅಲ್ಲಿ ಜನರ ಜೊತೆ ಬೆರ್ತಿದ್ರು, ಮತ್ತು ಅಲ್ಲಿ ಹೋಗುವ ದಾರಿಗಳ ಬಗ್ಗೆ ಎಲ್ಲ ನಮ್ಗೆಲ್ಲ ಮಾತಾಡ್ತಿದ್ರು. ಈಗ ನಾವೆಲ್ಲ ಬಹುತೇಕ ಅವಾಗ ಬೆಂಗಳೂರಲ್ಲೇ ಇದ್ದದ್ರಿಂದ ಅವ್ರಿಗೆ ಹಾಗೆ ಅದು ಇದು ನಾವಲ್ಲೋಗಿದ್ವಿ ಇಲ್ಲೋಗಿದ್ವಿ ಹೇಳ್ತಾ ಇದ್ದಾಗಿತ್ತು. ಅಂದ್ರೆ ಆ ಊರಿಗೆ ಹೋಗಿದ್ವಿ, ಉದಾಹರಣೆ ಮಡಿಕೇರಿ ಹೋಗ್ತಿದ್ವಿ, ಅವ್ರಿಗೆ ಅದು ಕೂಡ ಆ ದಾರಿ ಕೂಡ ಅವರಿಗೆ ಗೊತ್ತಿತ್ತು. ಅಲ್ಲಿಂದ ಇಲ್ಲಿ ಹೋದ್ರಿ, ಇಲ್ಲಿಂದ ಹಾಂಗ್ ಹೋದ್ರಿ, ಈ ಉದಾಹರಣೆ ಮೈಸೂರಿಗೆ ಹೋಗ್ತೀರಿ ಅಂದ್ರೆ ಮಂಗಳೂರ್ ಮೇಲೆ ಹೋದ್ರೆ ಹಿಂಗೆಲ್ಲ ಕೇಳ್ತಿದ್ರು ಅವರು. ಅಂದ್ರೆ ಅವರಿಗೆ ಈ ದಾರಿ ಬಗ್ಗೆ ಎಲ್ಲ ಬಹಳ ಗೊತ್ತಿತ್ತು. ಮತ್ತೆ ನಮ್ಮ ತಂದೆಯವ್ರು ಹೇಳ್ದಂಗೆ ಅವರು ತುಂಬಾ ಕಷ್ಟದ ದಿನಗಳಿಂದ ಬಂದವರು. ಅವ್ರು ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳೆದುಕೊಂಡಿದ್ರು. ಅವ್ರ ತಾಯಿಯರ ಅಂದ್ರೆ ನಮ್ಮ ಮುತ್ತಜ್ಜಿಯವರ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇತ್ತು. ಮತ್ತೆ 4 ಜನ ಮಕ್ಕಳಿದ್ರು. ಕುಟುಂಬದ ಯಜಮಾನರು ಕೂಡ ಆಗಿದ್ರು. ಬಹುಶಃ ಅವರಿಗೆ 80 ವರ್ಷ ತುಂಬುವವರೆಗೂ ಈ ಕುಟುಂಬದ ಒಂದು ಯಜಮಾನರು. ಇದೊಂದು ದೊಡ್ಡ ಕುಟುಂಬ. ಇದನ್ನು ನಿಭಾಯಿಸುವುದು ಸುಲಭದ ಮಾತಾಗಿರಲಿಲ್ಲ. ಆ ನಿಟ್ಟಿನಲ್ಲಿ ಅವರು ತಮ್ಮ ಜೀವನವನ್ನ ಅತ್ಯಂತ ಯಶಸ್ವಿಯಾಗಿ ಸಾಗಿಸಿದ್ದರು. ಮತ್ತೆ ಸಾಮಾಜಿಕವಾಗಿ ಕೂಡ ಅವರು ಬಹಳ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಅವರಿಗಿದ್ದ ಯಕ್ಷಗಾನ, ತಾಳಮದ್ಲೆ ಅಭಿರುಚಿ, ಸಂಗೀತದ ಅಭಿರುಚಿ, ಹೀಗೆ ಬಹುಶಃ ಈಗ ನಾವು ಮೊಮ್ಮಕ್ಕಳಿಗೂ ಕೂಡ ಇದನ್ನೆಲ್ಲ ನಮ್ಮ ಅಜ್ಜನವ್ರಿಗೆ ಕಂಡಾಗ ಎಲ್ಲೋ ಒಂದ್ ಕಡೆ ನಮಗೂ ಅದ್ರ ಬಗ್ಗೆ ಆಸಕ್ತಿ ಹುಟ್ಟುವುದೆಲ್ಲ ಸ್ವಾಭಾವಿಕವಾಗಿ ಅಂದ್ರೆ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಮತ್ತೆ ನಾವು ಚಿಕ್ಕವರಿರುವಾಗ ಕೂಡ ಅವರು ಮಧ್ಯಾಹ್ನ ಊಟ ಆದ್ಮೇಲೆ ನಮ್ಗೆ ಕತೆ ಹೇಳಿ ಮಲಗಿಸ್ತಿದ್ರು. ಅದು ಕೂಡ ನಮ್ಗೆ ನೆನಪಿದೆ. ಮತ್ತೆ ನಮ್ಗೆ ಹುಷಾರಿಲ್ಲದೆ ಇದ್ದಾಗ ಕೆಲವು ಸಲ ಔಷಧಿಯನ್ನ ಅವರು ತಗೊಂಡ್ ಬರ್ತಿದ್ರು, ಕೆಲವು ಸಲ ನಮ್ಮನ್ನ ಕರೆದುಕೊಂಡು ಹೋಗ್ತಿದ್ರು. ಅದೆಲ್ಲ ನಮ್ಗೆ ನೆನಪಿದೆ. ಅಂದ್ರೆ ನಮ್ಮ ಅಜ್ಜನವರು ನಮ್ಗೆ ಬಹಳ ಒಳ್ಳೇದನ್ನ ಮಾಡಿದ್ದಾರೆ. ಮತ್ತೆ ಏನೋ ಒಂಥರ ಖುಷಿ ಅವ್ರ ಜೊತೆ ಸಂವಾದ ಮಾಡೋದು, ಅವ್ರ ಜೊತೆ ಸುದ್ದಿ ಹೇಳುದು. ಸುಮಾರು ವಿಷಯದ ಬಗ್ಗೆ ಅವರಿಗೆ ತುಂಬಾ ಜ್ಞಾನ ಇತ್ತು. ಆದ್ದರಿಂದ ಇದೆಲ್ಲ ನನ್ನ ಸವಿ ನೆನಪುಗಳು ನಮ್ಮ ಅಜ್ಜನವರ ಸಂಗಡ. ಮತ್ತೆ ಈ ಸಂದರ್ಭದಲ್ಲಿ ನಾನು ಅಂದ್ರೆ ಇತ್ತೀಚೆಗೆ ನಮ್ಮ ಮನೆ ಅಡಿಗೆ ಬಂದಿರ್ತಕ್ಕಂಥ ನಾಗರತ್ನಕ್ಕ ಅವರನ್ನು ನೆನಪು ಮಾಡ್ಕೊಳ್ತೇನೆ. ಅವರು ನರ್ಸ್ ಕೂಡ ಆಗಿದ್ದಾರೆ. ಅಜ್ಜನ ಕೊನೆಯ ಅವರು ತೀರಿಕೊಂಡ ಹಿಂದಿನ ದಿವಸವಷ್ಟೇ ಅವರ ಸಣ್ಣ ಸೇವೆಯನ್ನು ಕೂಡ ಮಾಡಿ ಹೋಗಿದ್ರು. ಮತ್ತು ಅವರ ನಾಡಿ ಮಿಡಿತವನ್ನ ಚೆಕ್ ಮಾಡಿ ಇನ್ನು ಬಹುಶಃ ಇಷ್ಟು ದಿವಸ ಇರುವುದಿಲ್ಲ ಅಂತ ಹೇಳಿದ್ರು. ಮರುದಿವ್ಸನೇ ನಮ್ಮ ಅಜ್ಜ ಅವರು ವಿಧಿವಶರಾದರು. ಇದು ಒಂದು ಹೇಳಿಕೆ ನಾನು ಬಯಸ್ತೇನೆ. ಹಾಗೆ ನಮ್ಮ ಊರಿನ ರಾಮಕೃಷ್ಣ ಮಾಸ್ತರು, ಅವ್ರ ಮಗ ಡಾಕ್ಟರ್ ವಿಘ್ನೇಶ್ವರ್ ಈಗ ಹೊನ್ನಾವರದಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ. ಅವರ ಜೊತೆ ಕೂಡ ತಿಂಗಳಾನ್ಗಟ್ಲೆ ನಮ್ಮ ಅಜ್ಜನವರಿಗೆ ಒಡನಾಟ ಆಗ್ಬಿಟ್ಟಿತ್ತು. ಅವ್ರ ಸಲಹೆ ಕೇಳೋದು, ಅವ್ರು ಬಂದು ನೋಡ್ಕೊಂಡು ಹೋಗೋದು, ಹೀಗೆ ಈ ರೀತಿಯಾಗಿ ಅವರಿಗೂ ಕೂಡ ಅವ್ರ ಮಗನಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಇಲ್ಲಿ ನಡೆದಿಕ್ಕಂತ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇನ್ನೊಂದು ವಿಚಾರ ನಮ್ಮ ಅಜ್ಞವ್ರ ಬಗ್ಗೆ ಹೇಳ್ಬೇಕು. ಅವರು ಒಂದು ಚಿಕ್ಕ ನಾಟಿ ವೈದ್ಯರು ಕೂಡ ಆಗಿದ್ರು. ಯಾವುದೋ ಒಂದು ಸಮಸ್ಯೆಗೆ ಅವ್ರ ಹತ್ರನೇ ಜನಗಳು ಅಪರೂಪಕ್ಕೆ ಹುಡ್ಕೊಂಡು ಬರ್ತಿದ್ದನ್ನು ನಾನು ಗಮನಿಸಿದ್ದೇನೆ. ಬಹುಶಃ ಅವ್ರು ನಮ್ಮ ಕಿರಿ ಚಿಕ್ಕಪ್ಪ ಅನಂತ ಹೆಗಡೆ ಅವರಿಗೆ ಅದ್ರ ಬಗ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದೊಂದು ವಿಷಯ ಹೇಳಿ, ಅವರು ಈಗ ನಮ್ಮ ಶಾಸ್ತ್ರಿಗಳು ಹೇಳೋದ್ರು ಹಾಗೆ ನಮ್ಮ ಯಾಜಿಯವರು ಕೂಡ ಹೇಳಿದಾಗೆ ಆತ್ಮಕ್ಕೆ ಯಾವುದೇ ರೀತಿ ಸಾವಿಲ್ಲ. ಅವರು ತಮ್ಮ ಶತಾಯುಷ್ಯ ಪೂರ್ಣಾಯುಷ್ಯವನ್ನು ಕಳೆದಿದ್ದಾರೆ. ಇದು ಅವರ ದೇಹಾಂತಿ ಆಗಿದೆ ವಿನ ಆತ್ಮಕ್ಕೆ ಯಾವುದೇ ರೀತಿಯ ಸಾವಿಲ್ಲ. ಅವರಿಗೆ ಸದ್ಗತಿ ಇಷ್ಟೊತ್ತಿಗಾಗಲೇ ಸಿಕ್ಕಿರ್ಬೋದು. ಯಾಕಂದ್ರೆ ಅವರು ಉತ್ತಮ ಗುರು ಭಕ್ತರು, ಉತ್ತಮ ದೈವ ಭಕ್ತರು ಎಲ್ಲ ಆಗಿದ್ರಿಂದ ಅವರ ಅನುಷ್ಠಾನಗಳು, ವ್ರತ, ಉಪವಾಸ ಎಲ್ಲ ಚೆನ್ನಾಗೇ ಇತ್ತು. ಸದಾಕಾಲ ರಾಮನಾಮ ಸ್ಮರಣೆಯಲ್ಲೇ ಇರ್ತಿದ್ರು. ಆದ್ರಿಂದ ಬಹುಶಃ ಒಳ್ಳೆ ಸದ್ಗತಿ ಅವರ ಕರ್ಮಾನುಸಾರವೇ ಅವರಿಗೆ ಸಿಕ್ಕಿರಬಹುದು. ಹಾಗೂ ಇಲ್ಲೆಲ್ಲ ವಿಧಿವಿತ್ತಾಗಿ ಎಲ್ಲ ಮಕ್ಕಳೆಲ್ಲ ಕಾರ್ಯಗಳನ್ನು ಮಾಡಿರುತ್ತಾರೆ. ಅವರಿಗೆ ಸದ್ಗತಿ ಸಿಗಲಿ ಎಂದು ನಾನು ಕೂಡ ಬಯಸ್ತಾ ಮತ್ತೊಮ್ಮೆ ಅವರ ಆಶೀರ್ವಾದವನ್ನು ತಗೊಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ, ಧನ್ಯವಾದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜ ಅಂದ್ರೆ ನಮ್ಮೆಲ್ಲರಿಗೂ ರಾಶಿ ಅಷ್ಟೇ. ಅವ್ರ ಜೊತೆ ತುಂಬಾ ದಿನ ಕಳೆದುಂಟು. ನಮ್ಮೊಟ್ಟಿಗೆ ಇವತ್ತು ಅಜ್ಜ ಇಲ್ಲ ಅಂತ
ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮನೆ ಬಂದು ಹೋಗಿದ್ರೆ ಅಜ್ಜ ಮಲ್ಕೊಳ್ಳೋ ಜಾಗನೇ ಮೊದ್ಲು ನೋಡುದೇ ಅಲ್ಲಿ. ಅಜ್ಜ ನಾ ಬಂದು ಮುಟ್ಟಿದ್ನೋ ಹೇಳುದೊಂದು ವಾಕ್ಯ ಯಾವತ್ತೂ ನೆನಪಿಗೆ ಬರ್ತಾ ಇರ್ತದೆ ತಲೆಗೆ. ಬಂದ್ ಕೂಡ್ಲೆ ಹಾಗೆ ಹೇಳ್ಬಿಡ್ಬೇಕು ಅಂತ. ಮೊನ್ನೆ ಬಂದ್ರು ಹಾಗೆ ಬಂದ್ ಕೂಡಲೇ ಅಜ್ಜ ನಾ ಬಂದ್ ಮುಟ್ಟಿದ್ನೋ ಹೀಗೆ ಹೇಳುದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ಆದ್ರೆ ಆ ಜಾಗ ನೋಡಿದ್ರೆ ಅಜ್ಜ ಇಲ್ಲ ಅನ್ನೋದು ನೆನಪಿಗೆ ಬರ್ತದೆ. ಆಗ ಅಷ್ಟು ನಮ್ಗೆ ಅಜ್ಜ ನಮ್ಮಲ್ಲೇ ಒಬ್ಬರಾಗ್ಬಿಟ್ಟಿದ್ರು. ಅವರಿಗೆ ದೊಡ್ಡವರು ಕಿರಿಯವರು ಅಥವಾ ಹೆಣ್ಮಕ್ಳು ಗಂಡು ಮಕ್ಳು ಆತರ ಯಾವುದೇ ರೀತಿ ಭೇದ ಭಾವ ಅನ್ನೋದು ನಾ ಇನ್ನೂ ಕಂಡಿದ್ದೇ ಇಲ್ಲ. ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ತುಂಬಾ ಪ್ರೀತಿಯಿಂದ ಕಾಣ್ತಿದ್ರು. ಮೊಮ್ಮಗಳು ಅಥವಾ ಮೊಮ್ಮಗ ಈ ರೀತಿ ಒಂದು ಭೇದ ಭಾವ ಕಂಡಿದ್ದೇ ಇಲ್ಲ. ಚಿಕ್ಕಂದಿರುವಾಗಲೂ ಸಹ ಅವರು ಅಡಕೆ ತಕೊಂಡು ಗುಂಟೆಗೆ ಹೋಗಿ ಬಂದ್ರು ಅಂದ್ರೆ ನಮ್ಗೊಂದು ಚಾಕ್ಲೇಟ್ ಬರ್ತದೆ ಅನ್ನೋದು ಒಂದು ತಲೆ ನಮ್ಗೆ. ಅಜ್ಜ ಇವತ್ತು ಚಾಕ್ಲೇಟ್ ತಕೊ ಬರ್ತಾರೆ, ಆಗೆಲ್ಲ ಚಿಕ್ಕದು ಲಿಂಬು ಚಾಕ್ಲೇಟು, ಅದೇ ನಮಗೊಂದು ಖುಷಿ. ಚಾಕ್ಲೇಟ್ ತಕೊ ಬರ್ತಾರೆ ಅಜ್ಜ ಅಂತ ಹೇಳಿ ಅವ್ರ ದಾರಿ ಕಾಯ್ತಾ ಕೂತ್ಕೊಳ್ಳೋದು. ಹಾಗೆ ಅವ್ರ ಜೊತೆ ಎಷ್ಟೋ ಆಟ ಪಾಠ, ಅವರ ಶಿಸ್ತಿನ ಕ್ರಮ ಅದೆಲ್ಲ ನಮಗೆ ಜೀವನದಲ್ಲಿ ಒಗ್ಗೂಡಿದೆ. ಅವ್ರು ಒಂದಿನೂ ಅವ್ರ ಸಂಧ್ಯಾ ವಂದನೆ ಅಥವಾ ಇದನ್ನ ಬಿಟ್ಟವರೇ ಅಲ್ಲ. ದೇವ್ರ ಪೂಜೆ, ದೇವ್ರ ಅನುಷ್ಠಾನ ದಿನಾಗ್ಲೂ ಸಹ ಮಾಡ್ತಿದ್ರು. ಆರಾಮಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಹೊತ್ತು ಮಿಂದ್ಕೊ ಬಂದವರು ಕೂತ್ಕೊಂಡು ದೇವ್ರ ಜಪ ಮಾಡುದು, ದೇವ್ರ ನಾಮಸ್ಮರಣೆ ಮಾಡುದು ಅವ್ರದ್ದೊಂದು ಯಾವಾಗ ಕೂತ್ಕೊಳ್ಳುವಂತ ಶಿಸ್ತಿನ ಕ್ರಮ. ಕಾಲ್ ಮೇಲೆ ಕಾಲ್ ಹಾಕೊಂಡು ಮರ್ಚ್ಕೊಂಡು ಕೂತ್ಕೊಳ್ತಾರೆ. ಹಾಗೆ ಕೂತ್ಕೊಂಡು ಇಡೀ ದಿನ ರಾಮನಾಮ ಸ್ಮರಣೆ ಅಥವಾ ಏನಾದ್ರೂ ಒಂದು ಜಪ ಮಾಡ್ತಾ ಇರೋದು, ಶ್ರೀರಾಮ್ ಜಯರಾಮ್ ಹೇಳ್ತಾ ಇರೋದು, ಅಥವಾ ಮನಸ್ಸಿನಲ್ಲೇ ಭಾಗವತಿಗೆ ಅದನ್ನ ಹೇಳ್ತಾ ಅವರೇ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರೋದು. ಏನಾದ್ರೂ ಒಂದು ಗುಣಗ್ತಾ ಇರ್ತಿದ್ರು ಬಿಟ್ಟರೆ ಸುಮ್ಮನೆ ಕೂತವ್ರೆ ಅಲ್ಲ. ಎಷ್ಟೋ ಸಲ ಕಣ್ಣು ಕಾಣದೇ ಇದ್ರೂ ಸಹ ಅಡ್ಕೆ ಹೆಕ್ಲಿಕ್ಕೆ ಬರೋದು. ಅಜ್ಜ ನಿನ್ ಕೂಡ ಆಗ್ತಿರ್ಲಿಲ್ಲ, ಹಾಗಾದ್ರೆ ಕಣ್ಣು ಕಾಣ್ತಿಲ್ಲ ಹೇಳುತ್ತೆ ಅಂದ್ರೆ ಇಲ್ಲೇ ನಾ ಮಾಡ್ತೆ ಅಂತ ಕೂಡ್ತಿದ್ರು. ಕೈಯಲ್ಲಿ ಹೀಗೆ ಅಡ್ಕೆ ಹೆಕ್ಕು ನೋಡ್ಕೊಂಡೆ ಇದು ಹಾಳಡ್ಕೆ, ಇದು ಗೋಟ್ ಅಡ್ಕೆ, ಇದು ಚಾಲಿ ಚೊಕ್ಕ ಚಾಲಿ ಹಾಗೆ ಹೇಳೋರು. ನಮ್ಗೆ ಇದು ಹೇಗಪ್ಪ ಅವ್ರು ಹಾಗೆ ಹೇಳ್ತಾರೆ ಅಂತ ತುಂಬಾ ಆಶ್ಚರ್ಯ ಆಗ್ತಿತ್ತು. ಇವ್ರು ಹೇಗಪ್ಪ ಇದು ಕಣ್ಣು ಕಾಣುದಿಲ್ಲ, ಅದು ಕೈ ಮುಟ್ಕೊಂಡೆ ಇದು ಹಾಳಡ್ಕೆ, ಇದು ಒಳ್ಳೆ ಚಾಲಿ, ಇದು ಗೊಟ್ಟಿ ಚಾಲಿ ಅಂತ ಬೇರ್ ಮಾಡ್ತಾರಲ್ಲ ಅಂತ ಹೇಳಿ. ಹೀಗೆ ತುಂಬಾ ದಿನದಿಂದ ದಿನಕ್ಕೂ ನಮ್ಗೆ ನಮ್ಮ ಮಕ್ಕಳಾಗ್ಲಿ ನಮ್ಮ ಮಕ್ಕಳ ಜೊತೆನೂ ತುಂಬಾ ಒಡನಾಡಿದ್ದಾರೆ. ನಮ್ಮ ಮಕ್ಕಳು ಸಹ ಪುಣ್ಯವಂತರು ಅಂತಾನೆ ಹೇಳ್ಬೇಕು. ಅವ್ರ ಜೊತೆ ಮಕ್ಕಳ ಜೊತೆ ಅವ್ರು ಎಷ್ಟು ದಿನ ಕಾಲ ಕಳೆದಿದ್ದಾರೆ. ಒಂದಿನ ಬಂದ್ರೆ ತಂಗಿ ಬಂದಿಲ್ಲೇನೆ ಅಂತ ಕೇಳುವರು. ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ನೋವಾಗ್ತು. ಅವ್ರು ಇಲ್ಲೇ ಅಂತ ಅಂದ್ಕೊಳ್ಳಲು ಸಾಧ್ಯನೇ ಇಲ್ಲ, ಎಷ್ಟು ನೋವಾಗ್ತು. ಇನ್ನೊಮ್ಮೆ ಅವರು ಮುಂದೆ ಹುಟ್ಟಿ ಬರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ನುಡಿ ನಮ್ಮನ್ನ ಸಹಿಸ್ತಾ ಇದ್ದೇನೆ. ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದೇವೆ. ನಮ್ಮ ಹಿರಿಯ ಚೇತನ ತಿಮ್ಮಣ್ಣಜ್ಞವರ ನುಡಿ ನಮನದಲ್ಲಿ ಇನ್ನೂ ಒಂದು ಕಾರ್ಯಕ್ರಮ ಬಾಕಿ ಇದೆ, ಭಜನೆಯ ಮೂಲಕ. ಯಾಕೆಂತಂದ್ರೆ ಅವರ ಇಷ್ಟವಾದ ಪ್ರಕಾರಗಳಲ್ಲಿ ಒಂದದು. ಅವರು ಸಾಕಷ್ಟು ಸಲ ತಿಮ್ಮಾನಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿವೆ, ತಾಳಮತ್ಲೆ ಭಜನೆ ಕಾರ್ಯಕ್ರಮಗಳು ಸಾಕಷ್ಟು ನಡೆದಿವೆ. ಇವತ್ತು ಆ ಪ್ರಕಾರಗಳಲ್ಲಿ ಒಂದಾದಂತಹ ಭಜನೆಯ ಮೂಲಕ ಅವರಿಗೆ ಒಂದು ನಮನವನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದೆ. ಅದಕ್ಕೂ ಕೂಡ ಎಲ್ಲರೂ ಭಾಗವಹಿಸಿ ಆ ಒಂದು ನುಡಿನಮನ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕು ಅಂತೇಳಿ ಯಜಮಾನರ ಪರವಾಗಿ ತಮ್ಮನ್ನೆಲ್ಲ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ನಾವು ಮುಕ್ತಾಯವನ್ನ ಹೇಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ತಂದೆಯವರ 30ನೇ ದಿವಸದ ಪುಣ್ಯಾಚರಣೆಯ ಸಂದರ್ಭದಲ್ಲಿ ನುಡಿ ನಮನ ಹಾಗೂ ಸಂಜೆ ಭಜನೆ ಕಾರ್ಯಕ್ರಮ ಅಂತ ಒಂದು ವಿಚಾರವಾಗಿ ನಾವು ಪ್ರಸ್ತಾಪನೆ ಮಾಡಿದಾಗ ಇಲ್ಲ ಅದನ್ನು ಮಾಡಬೇಕು ಹೇಳುವಂತಹದ್ದು ನಮ್ಮ ಅಣ್ಣ ತಮ್ಮ ಹಾಗೂ ಬಂಧು ಬಾಂಧವರೆಲ್ಲ ಅದಕ್ಕೆ ಸಮ್ಮತಿಯನ್ನ ಇಟ್ಟಾಗ ಅದನ್ನು ಮಾಡಲೇಬೇಕು. ತಂದೆಯವರ ಶತಾಯುಷ್ಯ ಆದಂಥ ತಂದೆಯವರು
ಇನ್ನು ಸ್ವರ್ಗಸ್ಥರಾಗಿದ್ದಾರೆ. ಅವರ ಒಂದು ಕಾರ್ಯವೈಖರಿ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಿದಂಥ ಇಲ್ಲಿಯ ಸರ್ವ ಜನರಿಗೂ, ಬಂಧು ಬಾಂಧವರಿಗೂ ಹಾಗೂ ಸೇರಿದಂಥ ಎಲ್ಲ ಅಭಿಮಾನಿಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅವರು ಕಲಾವಿದರೂ ಹೌದು, ಮದ್ದಳೆ ವಾದಕರು ಅಥವಾ ಭಜನೆಯಲ್ಲಿ ಸೈ ಅನ್ನಿಸಿಕೊಂಡು ಭಜನೆಯನ್ನು ಮಾಡಿದ್ದಾರೆ. ಹಾಗೆ ಒಂದು 3-4 ವೇಷನೂ ಮಾಡಿದ್ದಾರೆ ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ನಾನು ನೋಡಲಿಲ್ಲ, ಕೇಳಿದ್ದೇನೆ ವೇಷವನ್ನು ಸಹ ಮಾಡಿದ್ದೇನೆ ಅಂತ. ಮೊನ್ನೆ ಶಿವಾನಂದ ಹೆಗಡೆಯವರು, ಕೆರೆಮನೆ ಶಿವಾನಂದ ಹೆಗಡೆಯವರು ಇಲ್ಲಿ ಬಂದಾಗ ಸಾಮಾನ್ಯವಾಗಿ 3/4 ಗಂಟೆ ಅವ್ರ ಹತ್ರ ಮಾತಾಡಿದ್ದಾರೆ ಇದೇ ವಿಷಯ ತಿಳ್ಕೊಂಡು. ಅವ್ರು ಕೆರೆಮನೆ ವಿಚಾರವಾಗಿ ಅವರಿಗೆ ಗೊತ್ತಿಲ್ಲದೇ ಇದ್ದಂಥ ಕೆಲವೊಂದು ವಿಚಾರವನ್ನೆಲ್ಲ ಸಹ ಅವರಿಗೆ ನೆನಪಿದ್ದಷ್ಟನ್ನು ಹೇಳಿದ್ದಾರೆ ಅವ್ರ ಹತ್ರ. ಹಾಗಾಗಿ ತಾನು ಈಗಲ್ಲ, ಈ 1 ವರ್ಷದ ಹಿಂದೆ ತಾನು ಬಂದಿದ್ದರೆ ತನಗೆ ಇನ್ನೂ ಇಲ್ಲಿ ನಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಒಂದು ಇದು ಸಿಕ್ತಿತ್ತು ಅಂತ ಹೇಳುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಿ, ಇಲ್ಲ ನೀನು ಗುಣವಾಗು, ನೀನು ಗುಣವಾಗಿ ಎದ್ದು ಕೂತ್ಕೊಂಡು ಮಾತಾಡು, ಆನಂತರ ತಾನು ಬರ್ತೇನೆ, ಒಂದು ದಿವಸ ನಿಮ್ಮಲ್ಲೇ ಇರ್ತೇನೆ ಅಂತೆಲ್ಲ ಹೇಳೋಗಿದ್ರು. ಮೊನ್ನೆ ಈ ವಿಚಾರವನ್ನು ಕೇಳಿದಾಗ ತುಂಬ ವಿಷಾದ ಪಟ್ಟರು ಅವರು. ಇವತ್ತು ಬರ್ತೇನೆ ಅಂತ ಹೇಳಿದ್ರು, ತಾನು ನುಡಿದ ಮನಕ್ಕೆ ಬರ್ತೇನೆ ಅಂತ ಇದ್ರು. ಆದರೆ ಅನಿವಾರ್ಯ ಕಾರಣ, ಯಾಕೆಂದರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಅದರ ಸಲುವಾಗಿ ಅಲ್ಲಿ ಇವತ್ತು ಸನ್ಮಾನ ಇಟ್ಟುಕೊಂಡಿದ್ದಾರೆ ಹೊನ್ನಾವರದಲ್ಲಿ. ಆ ಕಾರಣಕ್ಕಾಗಿ ತಾನು ಬರ್ಲಿಕ್ಕೆ ಆಗಲಿಲ್ಲ. ಆದರೂ ತಾನು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಶುಭ ಕೊಡ್ತೇನೆ ಅಂತ ಸಹ ಹೇಳಿದ್ದಾರೆ ಅವರು. ಹಾಗಾಗಿ ಅದಲ್ಲದೆ ನಮ್ಮ ಅಗ್ರಿ ಆತ್ಮೀಯರಾದಂಥ GN ಹೆಗಡೆಯವರು ಸಹ ಇವತ್ತು ಇಲ್ಲಿ ಬರುವಂಥವರು. ಅವರಿಗೂ ಇವತ್ತು ಅವ್ರ ಮನೆಯಲ್ಲೇ ಕಾರ್ಯಕ್ರಮ ಉಂಟು, ಶನಿ ಪ್ರದೋಷ. ಹಾಗಾಗಿ ತನಗೆ ಇವತ್ತು ಬರ್ಲಿಕ್ಕೆ ಆಗೋದಿಲ್ಲ, ಇನ್ನೊಮ್ಮೆ ತಾನು ಬರ್ತೇನೆ ಅಂತ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಲೂ ಹೇಳಿದ್ದಾರೆ. ಅವರೆಲ್ಲರಿಗೂ ಸಹ ತಾನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ, ತಂದೆಯವರಿಗೆ ಆ ದೇವರು ಸದ್ಗತಿಯನ್ನು ಪ್ರಾಪ್ತಿ ಮಾಡಲಿ ಅಂತ ಆಶಿಸುತ್ತಾ, ಅವರ ಆಶೀರ್ವಾದ ನಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ ಅಂತ ಅವರಲ್ಲಿ ಬೇಡ್ಕೊಳ್ತಾ ನನ್ನ ಈ 2 ನುಡಿಯನ್ನು ನಿಲ್ಲಿಸ್ತೇನೆ. ಹಾಗೂ ಈಗ ಲಘು ಉಪಹಾರ ಮಾಡಿಕೊಂಡು ಈ ಮುಂದಿನ ಕಾರ್ಯಕ್ರಮ ಭಜನೆ, ಆ ಭಜನೆಗೆ ಬರುವಂತ ಎಲ್ಲ ಕಲಾವಿದರನ್ನು ಸಹ ಈಗ ನಾನು ಆಮಂತ್ರಿಸ್ತಾ ಇದ್ದೇನೆ. ಕೆಲಸ ಮಾಡ್ಕೊಂಡಿದ್ವಿ, ಕೂತ್ಕಟ್ಟಿದ್ದೆವು, ಕಡೆಗೆ ಉಂಬಳಾಡ್ಕೊಂಡೇ ಹೋಗ್ತಿದ್ದೆವು. ಕಣ್ಣು ಕಾಣ್ತಿದ್ದೆ, ಕಿವಿ ಕಟ್ಟಿಟ್ಟಿವೆ. ದಾರಿಗೆ ಬಾಗಿಲಲ್ಲಿ ದೊಣ್ಣೆ ನೀರು ಬಡಿತಿದ್ದು, ದೊಣ್ಣೆ ಬಡ್ಕೊಂಡು ಒಳಗೆ ಹೋಗ್ತಿದ್ದು ಉಂಬಳೆ. ಅಷ್ಟು ಕೆಲಸ ಅಷ್ಟು ಇರ್ತಿದ್ರಪ್ಪ. ಅದು ಆ ವಿಷಯ ತಂದದ್ದು ಎಷ್ಟಕ್ಕೂ 102 ವರ್ಷಕ್ಕೆ ಎಂಟದವು ಮಾಡ್ಕೊಡ. ಹೌದೌದು, ಅವ್ರು ಮಾಡೋ ಹೊಡ್ಕೊಂಡು ಬಟ್ಟರು ಹಿಡಿದಿದ್ರು. ಈಗ ಆಗೋಗ್ತಿತ್ತು, ಹೌದೇ ಬೀಳಗೆಡ್ಡೆ ಬಿಟ್ಟರೆ ಆಗೋಗ್ತಿತ್ತು. ಹೌದೌದು, ಮಾಡೋ ಹೊಡ್ಕೊಂಡು ಇದು ಮಾಡಿದ್ರು. ಆ ವಿಷಯ ಎಷ್ಟಕ್ಕೂ ಮಾಡಲಿ ಯೋಗಿಲ್ದೆ. ಹೌದು, ಆಗ್ಲಿ ಅಂತ ಮಾಡ್ಲಾಗ್ತದೆ. ಹೌದೇ ಯೋಗಿಲ್ದೆ. ಹೌದು, ಇಷ್ಟಕ್ಕೆ ಬಂದು ಇದು ಮಕ್ಕಳು. ನನಗೂ ಹುಷಾರಿಲ್ಲಗೆಡ್ಡೆ ಮಂಗಳೂರು ಇಟ್ಟಿದ್ವಿ. ಹೌದಾ, 5-6 ದಿನ ಆಗಿತ್ತು ಮಂಗಳೂರಿಗೆ ಹೋಗಿ. ಹೌದಾ, ಇಲ್ಲಿಂದ ಕೊಂಬಳದ ಮುಟ್ಟಿಗೆ ಕಟ್ಕೊಂಡು ಹುಟ್ಕೊಂಡು ಹೋಗಿದ್ರು ನನ್ನ. ಅಷ್ಟಾಗಿ ಹೋಗಿತ್ತು, ಆಗ್ತಿತ್ತೇ ಇಲ್ಲ. ಹೌದು, ಕಡೆಗಳು ಮ್ಯಾಲ 1.5 ತಿಂಗಳು ಇದ್ದಿದ್ವಿ. ಕಡೆಕ್ಕೆ ಇವತ್ತೆಲ್ಲ ಹಿಡ್ಕೊಂಡು ನನಗೆ ತಕ ಬಂದ. ನಿಮ್ಮಣ್ಣಂಗೆ ನೀನು 100 ವರ್ಷ ಬದುಕ. 100 ವರ್ಷ ಬದುಕೊಡ್ಬೇಡ, ಹಿಂಗೆ ಇರು, 100 ವರ್ಷ ಬದುಕು. 100 ವರ್ಷ ಬದುಕೊಂಡಿದ್ವ, ಬಿದ್ದು 2 ತಿಂಗಳಿಗೆ ಇಲ್ಲೇ. ಅಯ್ಯೋ, ರಾತ್ರಿ ಹಗಲು ಕೂಗ್ತಿದ್ದ, ಮಕ್ಕಳು ಕೂಗ್ದಂಗೆ. ಹೌದಾ, ವರ್ಕವೇ ಇಲ್ಲಾಗಿತ್ತು ಇವಾಗ ಪಟ್ಟಿಗೆಡವ. ಆ ನಮ್ನಿ ಕೂಗ್ತಿದ್ದ ಪಾಪ. ಅದು ನೋವು.
जगदम्बिके हंसयुक्त विमानधारिणि अंबिके जगदम्बिके सर्वमङ्गलदायिके सर्वार्थसिद्धिप्रदायिके सर्वमङ्गलदायिके सर्वार्थसिद्धिप्रदायिके घोरकलुषविदाग्निशङ्करि वीरचरिते अंबिके घोरकलुषविदाग्निशङ्करि वीरचरिते अंबिके हंसयुक्त विमानधारिणि अंबिके जगदम्बिके हंसयुक्त विमानधारिणि अंबिके जगदम्बिके युक्त विमानधारिणि अंबिके जगदम्बिके गानलोले वीरबाले माननीय सुरात्मिके गानलोले वीरबाले माननीय सुरात्मिके घोरकलुषविदाग्निशङ्करि वीरचरिते अंबिके घोरकलुषविदाग्निशङ्करि वीरचरिते अंबिके हंसयुक्त विमानधारिणि अंबिके जगदम्बिके हंसयुक्त विमानधारिणि अंबिके जगदम्बिके अंबिके ಹೃದಯ ಬಾಂಧಳದಲ್ಲಿ ರಾಘವೇಶ್ವರ ಸ್ಮರಣೆ ಹೃದಯ ಬಾಂಧಳದಲ್ಲಿ ರಾಘವೇಶ್ವರ ಸ್ಮರಣೆ ಹೃದಯ ಬಾಂಧಳದಲ್ಲಿ ರಾಘವೇಶ್ವರ ಸ್ಮರಣೆ ಉದಯ ರಶ್ಮಿಯ ತೆರಲಿ ಗುರುವಿನ ಅನುಗ್ರಹವು ಉದಯ ರಶ್ಮಿಯ ತೆರಲಿ ಗುರುವಿನ ಅನುಗ್ರಹವು ಹೃದಯ ಬಾಂಧಳದಲ್ಲಿ ರಾಘವೇಶ್ವರ ಸ್ಮರಣೆ ಹೃದಯ ಬಾಂಧಳದಲ್ಲಿ ರಾಘವೇಶ್ವರ ಸ್ಮರಣೆ ಉದಯ ರಶ್ಮಿಯ ತೆರಲಿ ಗುರುವಿನ ಅನುಗ್ರಹವು ಉದಯ ರಶ್ಮಿಯ ತೆರಲಿ ಗುರುವಿನ ಅನುಗ್ರಹವು ಕೊರಳಲ್ಲಿ ಜಪ ಮಾಡಿ ಮಾಲೆಯ ಸೊಬಗು ಶಿರದಲ್ಲಿ ಜಪ ಮಾಡಿ ಮಾಲೆಯ ಮೆರಗು ಕೊರಳಲ್ಲಿ ಜಪ ಮಾಡಿ ಮಾಲೆಯ ಸೊಬಗು ಶಿರದಲ್ಲಿ ಜಪ ಮಾಡಿ ಮಾಲೆಯ ಮೆರಗು ಮನದಡಿಯೇ ಮಾತಿನ
ವೈಖರಿಯ ಕೂಟ ಮನದಣಿಗೆ ಮಾತಿನ ವೈಖರಿಯ ಕೂಟ ಮಾನವ ಮಹಾಜನ್ಮದ ಗುರು ಬ್ರಹ್ಮನಾಟ ಮಾನವ ಮಹಾಜನ್ಮದ ಗುರು ಬ್ರಹ್ಮನಾಟ ಹೃದಯ ಪಾಂದಳದಲ್ಲಿ ರಾಘವೇಶ್ವರ ಸ್ಮರಣೆ ಹೃದಯ ಪಾಂದಳದಲ್ಲಿ ರಾಘವೇಶ್ವರ ಸ್ಮರಣೆ ಉದಯ ರಶ್ಮಿಯ ತೆರದಿ ಗುರುವಿನನುಗ್ರಹವು ಉದಯ ರಶ್ಮಿಯ ತೆರದಿ ಗುರುವಿನನುಗ್ರಹವು